वेदान्ताचार्यवर्यो मे सन्निधत्तां सदा हृदि सन्तश्रीरङ्गपृथ्वीश चरणत्राणशेखराग जयन्ति भुवनत्राण पदपङ्कजरेणवग भरताय परं नमोऽस्तु तस्मै प्रथमोदाहरणाय भक्तिभाजां यदुपज्ञम् अशेषतः पृथिव्यां प्रतितो ಆಫ್ ಆಯಿತು प्रतितो राघव पादुका प्रभावः ಪಾದುಕಾ ಸಹಸ್ರದಲ್ಲಿ ಬಹುರತ್ನ ಪದ್ಧತಿಯಲ್ಲಿ 546 ಪದ್ಧತಿಯಲ್ಲಿ 16ನೇ ಶ್ಲೋಕ ಸಂವಿದ್ಯಮಾನಮಣಿವಿದ್ರುಮಮೌಕ್ತಿಕಶ್ರೀಗಿ ಸೈರಂಧ್ರಿಕೇವ ಭವತಿ ಮಣಿಪಾದರಕ್ಷೆ ಪ್ರಸ್ತೌತಿರಂಗನೃಪತಿಗೆ ಚರಣಾರವಿಂದೆ ಕಸ್ತೂರಿಕಾ ಘಸೃಣಚಂದನ ಪಂಕಚರ್ಚಾ. ಈ ಶ್ಲೋಕದಲ್ಲಿ ಸ್ವಾಮಿ ದೇಶಿಕರು ಅಮ್ಮ ಪಾದುಕಾದೇವಿ, ನಿನ್ನಲ್ಲಿ ಬಹುರತ್ನಗಳು ಉಂಟು. ಆ ಬಹುರತ್ನಗಳು ಅಂದರೆ ತುಂಬ ರತ್ನಗಳಿಂದ ಅಲಂಕಾರ ಮಾಡಲ್ಪಟ್ಟವಳು. ಒಂದೊಂದು ವರ್ಣದಲ್ಲಿದೆ. ನೀಲಿ ಕಾಂತಿಯನ್ನು ಕೊಡುತ್ತೆ, ಪದ್ಮರಾಗ ಕೆಂಪು ಕಾಂತಿಯನ್ನು ಕೊಡುತ್ತೆ, ನೀಲಿ ಸಿತ ಅಸಿತ ಅಂತಾರೆ ಅವರು. ಬಿಳಿ ವಜ್ರವೈಡೂರ್ಯ ಎಲ್ಲ ಬೆಳ್ಳಗೆ ಒಳ್ಳೆ ಇದು ಕೊಡುತ್ತೆ. ಮುತ್ತಿನ ಕಾಂತಿನೇ ಒಂದು ತರಹ. ಈ ರೀತಿ ಒಂದೊಂದು ಕಾಂತಿ, ಅದರ ಪ್ರಕಾಶ ಎಲ್ಲವನ್ನು ನೋಡಿದಾಗ ಬೇರೆ ಬೇರೆ ತರಹದ ಭಾವನೆಗಳು ಉಂಟಾಗತ್ತೆ. ಪಾದುಕಾದೇವಿ ಏನೋ ಒಂದು ವಿಶೇಷವಾದ ಸೂಚನೆ ಮಾಡ್ತಾ ಇದ್ದಾಳೆ, ಅಥವಾ ವಿಶೇಷವಾದ ವಿಷಯವನ್ನು ಹೇಳ್ತಾ ಇದ್ದಾಳೆ, ಅಥವಾ ಕೇಳ್ತಾ ಇದ್ದಾಳೆ, ಅಥವಾ ಭಗವಂತನಿಗೆ ಹೇಳ್ತಾ ಇದ್ದಾಳೆ ಅನ್ನುವಂತಹ ಒಂದು ಭಾವನೆ, ಅದು ಕಲ್ಪನೆ. ಯಾಕೆ ಅಂತಂದರೆ, ಈಗ ಯಾರಾದರೂ ಮಾತಾಡ್ತಾ ಇದ್ದರೆ ಅವ್ರು ಈ ಥರ ಮಾತಾಡಿದರು ಕೇಳಿದ್ರು ಅಂತ ಹೇಳ್ಬೋದು. ಆದರೆ ಇಲ್ಲಿ ಪಾದುಕಾದೇವಿ ಯಾವಾಗಲೂ ಮೌನವಾಗೇ ಇರ್ತಾಳ್ತಾನೆ. ಯಾವಾಗ ಪರಮಾತ್ಮ ಸಂಚಾರದಲ್ಲಿ ಬರ್ತಾನೋ ಆಗ ಜಣ್ ಅಂತ ಶಬ್ದವನ್ನು ಮಾಡ್ತಾಳೆ. ಆ ಪಾದುಕಾ ದೇವಿಯ ಮೇಲೆ ಈ ದೀಪದ ಜ್ಯೋತಿ, ಅದರ ಕಿರಣಗಳು ಬಿದ್ದಾಗ ಇವಳ ರಕ್ತಗಳೆಲ್ಲ ಪ್ರಕಾಶಮಾನವಾಗುತ್ತೆ, ಬರುತ್ತೆ ಕಾಂತಿ. ಆವಾಗ ಇವರಿಗೇನು ಅನಿಸುತ್ತೆ, ಎಲ್ಲೋ ಒಂದು ಅನ್ಯೋನ್ಯವಾದಂತಹ ಒಂದು ವಿಶೇಷವಾದ ಸಂಬಂಧ ಇದೆ ಅಂತ. ಅದನ್ನು ವಿಷಯವಾಗಿ ಮಾಡಿಕೊಂಡು ಸ್ವಾಮಿ ದೇಶಿಕರು ನಮಗೆ ತತ್ವಾರ್ಥಗಳನ್ನು ತಿಳಿಸಿಕೊಡ್ತಾರೆ ಪಾದುಕಾ ಸಹಸ್ರದಲ್ಲಿ. ಇದರಲ್ಲೇ ಹೇಳ್ತಾರೆ, ನಿನ್ನಲ್ಲಿ ಇಂದ್ರನೀಲ, ಹವಳ, ಮುತ್ತು ಎಲ್ಲ ಇದೆ. ಆ ಕಾಂತಿ ಭಗವಂತನ ಪಾದಾರವಿಂದದಲ್ಲಿ ಬೀಳುತ್ತೆ. ಅದು ಬಿದ್ದಾಗ ಅದನ್ನು ನೋಡಿದರೆ ಕಸ್ತೂರಿ, ಕುಂಕುಮ, ಗಂಧ ಇದನ್ನೆಲ್ಲ ಸೇರಿಸಿ ಎಲ್ಲವನ್ನು ಮಿಶ್ರಣ ಮಾಡಿ ಒಂದು ಏನಾಗುತ್ತೆ, ಅದು ಚೂರ್ಣವಾಗುತ್ತೆ. ಕಸ್ತೂರಿಕಾ ನೋಡಿ, ಇದೆಲ್ಲ ಯೂಸ್ ಮಾಡಿ. ಕಸ್ತೂರಿಕಾ ರಂಗನೃಪತೇಹೆ ಶ್ರೀರಂಗನಾಥನ ಚರಣ ಅರವಿಂದ ಪಾದಾರವಿಂದ ಹೇಗಿದೆ ಅಂತಂದರೆ, ಅಡಿದಾವರೆಯಲ್ಲಿ ಅದನ್ನು ಸಮರ್ಪಣೆ ಮಾಡಿದ್ದಾರೆ. ಇವಾಗ ಚಂದನ ಸಮರ್ಪಣೆ ಮಾಡ್ತಾರೆ, ನಕ್ಷತ್ರದಲ್ಲಿ ಇಲ್ಲಿ ಎಲ್ಲ ಪರಮಾತ್ಮರಿಗೆ ಸಮರ್ಪಣೆ ಮಾಡ್ತಾರೆ. ಹಾಗೆ ಪಾದಾರವಿಂದದಲ್ಲಿ ಸಮರ್ಪಣೆ ಒಂದು ಚೂರ್ಣವನ್ನು ಮಾಡಿದ್ದಾರೆ. ಅದ್ಯಾವುದು? ಕಸ್ತೂರಿ, ಅದನ್ನು ಕಲಿಸಿದಾರಂತೆ. ಕಸ್ತೂರಿ, ಕುಂಕುಮ, ಗಂಧ. ಇವಾಗ ಅದನ್ನು 3 ಕಲಸಿ ಏನಾಗುತ್ತೆ, ಬೇರೆ ಒಂದು ಬಣ್ಣ ಬರುತ್ತೆ. ಕಸ್ತೂರಿದು ಬೇರೆ ಬಣ್ಣ, ಗಂಧದ್ದು ಬೇರೆ ವರ್ಣ, ಕುಂಕುಮದ್ದು ಬೇರೆ ವರ್ಣ. ಸೊ 3 ಸೇರಿಸಿದರೆ ಏನಾಗುತ್ತೆ, ಅದನ್ನು ಚೆನ್ನಾಗಿ ಕಲಸಿ ಒಂಥರಹ ಗಟ್ಟಿಯಾಗಿರುತ್ತೆ. ಅದನ್ನು ನೀರಾಗಿ ಅಲಂಕಾರ ಮಾಡೋದು. ನೀರನ್ನು ಹಾಕಿ ಮೇಲಿಂದ ಅಭಿಷೇಕ ಮಾಡಿದಾಗ ಇಷ್ಟಿಷ್ಟನ್ನು ಮತ್ತು ಹಿಂಗೆ ಸಮರ್ಪಣೆ ಮಾಡ್ತಾರೆ. ಆಮೇಲೆ ಅದನ್ನು ಕಲಸಿ ನೀರಲ್ಲಿ ತಿರುವಂಚನೆ ಮಾಡ್ತಾರೆ. ಆದರೆ ಇಲ್ಲಿ ಇವರು ಹೇಳ್ತಾರೆ ಅಲಂಕಾರ ಮಾಡಿದ್ದಾರೆ. ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನೀವೆಲ್ಲ ಈ
ಪರಮಾತ್ಮನಿಗೆ ತಿರುವಂಜನ ಕಾಲದಲ್ಲಿ ಮಾಡುವಂತಹ ಕ್ರಮಗಳು. ಆ ಕ್ರಮವನ್ನು ನೋಡಿದಾಗ ಒಂದೊಂದು ಬಾರಿ ಒಂದೊಂದು ಥರ ಪರಮಾತ್ಮ ಕ್ಷೀರವನ್ನು ಅಭಿಷೇಕ ಮಾಡಿದಾಗ ಬೇರೆ, ಇದನ್ನು ಮಾಡಿದಾಗ ಬೇರೆ, ತೈರನ್ನು ಬೇರೆ ಬೇರೆ ತರಹ ದರ್ಶನವನ್ನು ಕೊಡ್ತಾನೆ. ಹಾಗೆಯೇ ಅಲಂಕಾರ, ಬರೀ ಚಂದನವನ್ನು ಹಾಕಿದರೆ ಒಂದು ತರಹ, ಚಂದನಕ್ಕೆ ಕುಂಕುಮವನ್ನು ಸೇರಿಸಿದರೆ ಬೇರೆ ಬಣ್ಣ, ಕುಂಕುಮದ ಜೊತೆಗೆ ಕಸ್ತೂರಿಯನ್ನು ಸೇರಿಸಿದರೆ ಇನ್ನೇದೋ ಒಂದು ವರ್ಣ. ಅದರಿಂದ ಎಲ್ಲ ಅಲಂಕಾರವನ್ನು ಮಾಡಿ ಒಂದೊಂದು ಆಲ್ಟರ್ನೇಟ್ ಆಗಿರ್ತಾರಲ್ಲ, ಮಂಜೆ ಕುಂಕುಮ ಅಂತ ಇಡ್ತಾರೆ ನೋಡಿ, ಆ ಥರ ಅದರಿಂದಲೇ ಒಂದು ಅಲಂಕಾರವನ್ನು ಮಾಡಿದ ಹಾಗೆ ಕಾಣಿಸುತ್ತೆ. ಅದನ್ನು ಇವರು ಹೇಳ್ತಾರೆ ಪಾದಗಳಿಗೆ ತುಂಬ ಪ್ರಿಯವಾದದ್ದಂತ. ಈಗ ಹೇಗೆ ಪಾದುಕಾದೇವಿ ಪರಮಾತ್ಮನಿಗೆ ತುಂಬ ಪ್ರಿಯಳು, ಅವಳ ಆ ಕಿರಣಗಳು ತುಂಬ ಪ್ರಿಯ. ಯಾಕೆಂದರೆ ಅದು ಪರಮಾತ್ಮನಿಗೆ ಅಲಂಕಾರ ಮಾಡುತ್ತೆ, ತಿರುವಡಿಗೆ ಅಲಂಕಾರವನ್ನು ಮಾಡ್ದಂಗಿದೆ. ನೀಲಿ ರತ್ನ ಅದನ್ನು ತಗೊಂಡಿದ್ದಾರೆ. ಆಮೇಲೆ ನೆಕ್ಸ್ಟು ನೀಲಿ ರತ್ನ, ಎರಡನೇದು ಇಂದ್ರನೀಲ, ಹವಳ ಕೆಂಪು, ಮತ್ತು ಚಂದನ ಮುತ್ತುಗಳು. ಚಂದನ ಬೆಳ್ಳಿಗಿರೋದು. ಸೊ ಚಂದನ ಕೆಲವು ಸತಿ ಹಳದಿ ಇರುತ್ತೆ, ಕೆಂಪಿರುತ್ತೆ, ಬೇರೆ ಬೇರೆ ಬಣ್ಣ ಇರುತ್ತೆ. ಸೊ ಇದನ್ನೆಲ್ಲ ಬೆರೆಸಿ ಪರಮಾತ್ಮನ ಪಾದಾರವಿಂದಗಳಿಗೆ ಅಲಂಕಾರ ಮಾಡಿದಾಳೇನೋ ಅಂತ ಕಾಣಿಸುತ್ತೆ. ಒಳ್ಳೆ ಇದು ಅಲಂಕಾರ ಬೇರೆ ಬೇರೆ ಇದನ್ನೆಲ್ಲ ತೊಗೊಂಬರ್ಬೇಕಾಗಿಲ್ಲ. ಆ ಪಾದುಕೆಯನ್ನು ಅಲ್ಲಿಟ್ಟರೆ ಸಾಕು, ಅದರ ಕಿರಣ ಪರಮಾತ್ಮನ ಪಾದಾರವಿಂದದಲ್ಲಿ ಬಿದ್ದು ಅಲಂಕಾರ ಅಂತ ಅವರ ವರ್ಣ. ಹಾಗೆ ನಮ್ಮಾಳ್ವಾರವರ ದಿವ್ಯ ಪ್ರಬಂಧ, ಅವರು ನಮಗೆ ಅಪ್ಪಣೆ ಮಾಡಿಕೊಟ್ಟಿರುವಂತಹ 4 ಪ್ರಬಂಧಗಳು 4 ವೇದಕ್ಕೆ ಸಮಾನವಾದದ್ದು, ಭಗವಂತನಿಗೆ ತುಂಬ ಪ್ರಿಯವಾದದ್ದು. ಹೇಗೆ ಪರಮಾತ್ಮನಿಗೆ ಈ ಚಂದನ ಕರ್ಪೂರ ಇದೆಲ್ಲ ತುಂಬ ಪ್ರಿಯವು, ಕಸ್ತೂರಿ ಇದೆಲ್ಲ, ಅದೇ ಥರ ನಮ್ಮಾಳ್ವಾರವರ ಸೂಕ್ತಿಗಳು ಅವರಿಗೆ ತುಂಬ ಪ್ರಿಯವಾದ, ವಿಶೇಷವಾಗಿ ಅದನ್ನು ತಾನು ಕೇಳಬೇಕು ಅಂತ ಆಸೆ ಪಡುವಂಥದ್ದು. ಅದರಿಂದ ಎಂದಿಗೂ ಪರಮಾತ್ಮನಿಗೆ ಅಲಂಕಾರ ಯಾವುದು ಅಂದರೆ ವೇದ ಪುಷ್ಪ, ಮಂತ್ರ ಪುಷ್ಪ. ವೇದ ಅಂದರೆ ದ್ರಾವಿಡ ವೇದವೂ ಆಗುತ್ತೆ. ಆ ದ್ರಾವಿಡ ವೇದದ ಒಂದೊಂದು ಪಾಶರವೂ ಒಂದೊಂದು ಪುಷ್ಪ ಪರಮಾತ್ಮ. ಮಂತ್ರಪುಷ್ಪಂ ಸಮರ್ಪಯಾಮಿ ಅಂತ ಹೇಳುವ ಹಾಗೆ ಅವರಿಗೆ ತುಂಬ ಪ್ರಿಯವಾದದ್ದು ಅಲಂಕಾರ ಭರಿತವಾದಂತಹ ವಸ್ತುಗಳಾಗಿರ್ಬೋದು. ಆದರೆ ಅವನಿಗೆ ಅಲಂಕಾರ ಮಾಡೋದು ಯಾವುದು ಅಂದರೆ ನಮ್ಮ ಸ್ತೋತ್ರ. ಅದನ್ನು ಮಾಡಿದವರು ಸ್ವಾಮಿ ನಮ್ಮಾಳ್ವಾರ್ ಬಹಳ ಸುಂದರವಾಗಿ ಮಾಡಿಕೊಟ್ಟಿದ್ದಾರೆ. ಅದನ್ನು ಇಲ್ಲಿ ಹೇಳ್ತಾರೆ, ಮಣಿಪಾದರಕ್ಷೆ ರತ್ನಮಯ ಪಾದುಕೆ ಸಂವಿದ್ಯಮಾನ ಮಣಿಮೌಕ್ತಿಕ ವಿತೃವಶ್ರೀಹಿ. ಅಮ್ಮ ಪಾದುಕಾದೇವಿಗೆ ಒಂದಕ್ಕೆ ಸೇರಿರುವಂತಹ ನಿನ್ನ 3 ರತ್ನಗಳು ಅದೇನನ್ನು ನನಗೆ ತೋರಿಸತ್ತೆ. ಹವಳ, ಮುದ್ದು ಮತ್ತು ನೀಲಿ ರತ್ನ, ಇದು 3 ರತ್ನಗಳ ಕಾಂತಿ. ಸೈರಂಧ್ರಿಕೇವ, ಸೈರಂಧ್ರಿ ಅಂದರೆ ಬ್ಯೂಟಿಷಿಯನ್. ಅವಳೇನು ಮಾಡ್ತಾಳೆ? ಅಲಂಕಾರ ಮಾಡ್ತಾಳೆ. ಅವಳು ನೀನು ಸೈರಂಧ್ರಿಯಂತೆ ಪರಮಾತ್ಮನ ಪಾದಾರವಿಂದಕ್ಕೆ ಅಲಂಕಾರವನ್ನು ಮಾಡಿದೀಯಾ. ಯಾವುದನ್ನು ಹಾಕ್ಕೊಂಡು ರಂಗನುಪತೆಗೆ ಚರಣಾರವಿಂದೆ ಕಸ್ತೂರಿಕಾ ಇವ ಘಸೃಣ ಚಂದನ. 3 ಸೇರಿಸಿದಾಗ ಒಂದು ಲೇಪನ ಉಂಟಾಗತ್ತೆ. ಆ ಚೂರ್ಣವನ್ನು ಲೇಪನ ಮಾಡಿ ಅಲಂಕಾರ ಮಾಡುವಂತೆ ನನಗೆ ಅನಿಸುತ್ತೆ. ಅದರಿಂದ ವೇದ ಮಂತ್ರಗಳು ಕೂಡ ಪರಮಾತ್ಮನಿಗೆ ಅಲಂಕಾರ. ಏನದು ಹೇಗೆ ಅಲಂಕಾರ ಆಗತ್ತೆ ಅಲ್ವಾ? ಅದು ವರ್ಣ. ಇಲ್ಲಿ ವರ್ಣ ಅಂದರೆ ಬಣ್ಣ, ವರ್ಣ ಅಂದರೆ ಇನ್ನೊಂದು ಅರ್ಥ ಅಕ್ಷರ. ಸೊ ಅಕ್ಷರ ಸಮೂಹವೇ ಸಾಮ. ಆ ಸಾಮವೇದವೋ ಅಥರ್ವವೇದವೋ ಋಗ್ವೇದವೋ ಅದರ ಮಂತ್ರವೋ ಎಲ್ಲವೂ ಕೂಡ ಪರಮಾತ್ಮನಿಗೆ ಅಲಂಕಾರವಾಗುತ್ತೆ. ವರ್ಣಗಳ ಅಲಂಕಾರ ಅಂದರೆ ಅವರಿಗೆ ತುಂಬ ಪ್ರಿಯವಾದಂಥದ್ದು ಮಂತ್ರಪುಷ್ಪ. ಆತನ್ವತಿ ಮಸುರಮರ್ದನ ಪಾದರಕ್ಷೆ ಶುದ್ಧಾಂತ ಪಕ್ಷ್ಮಲದೃಶ ಮದನೇಂದ್ರ ಜಾಲಂ ವೈಯಾರಿಕಿ ವಿವಿಧರತ್ನಮಯೂಖಲಕ್ಷ್ಯಾತ್ ಮನ್ಯೇ ಸಮುದ್ವಗಸಿ ಮೋಗನ ಪಿಂಚಿಕಂತ್ವಾಂ. ಅಲ್ಲಿ 3 ಚೂರ್ಣ ಮಾಡಿಬಿಟ್ರು. ಈಗ ಪಿಂಚಿಕಾಂ ತ್ವಾಂ ಅಂದ್ಬಿಟ್ರು. ವೈಯಾರಿಕೀಂ ಮೋಗನ ಪಿಂಚಿಕಾಂ, ಮೋಹಗೊಳಿಸುವಂಥ. ಪಿಂಚಿಕ ಅಂದರೆ ನವಿಲುಗರಿ. ಅದರ ಬಣ್ಣ ಎಲ್ಲರನ್ನೂ ಆಕರ್ಷಣೆ ಮಾಡಿ, ಚಿಕ್ಕವರಿಂದ ದೊಡ್ಡವರವರೆಗೆ ಅದೇನೋ ಒಂದು ತರಹ ಅದರ ವರ್ಣ ನೋಡಿದ್ರೇ ಆನಂದವಾಗುತ್ತೆ. ಅದನ್ನು ಹೇಳ್ತಾರೆ ವಿಹಾರ. ತುಂಬ ಲೀಲೆಗೋಸ್ಕರ ಒಂದು
ನವಿಲು ಗರಿಯನ್ನು ನೋಡಿದಂತೆ ಒಂದು ಕಂತೆ, ಇವಾಗೆಲ್ಲ ನೋಡ್ತೀವಲ್ವ, ಒಂದು ಕಂತೆಯನ್ನು ಹಿಡ್ಕೊಂಡು ಪರಮಾತ್ಮನಿಗೆ ಅಲಂಕಾರ ಮಾಡಿರ್ತಾರೆ. ಇಲ್ಲ ರೌಂಡಿಗೆ ವಿಸಿರಿ ಅಂತೆ ಮಾಡ್ತಾರೆ, ವಿಸಿರಿನೇ ಮಾಡ್ತಾರೆ ಅದರಲ್ಲಿ, ಅಥವಾ ಕೈಲಿ ಹಿಡ್ಕೊಳ್ಳುವಂಥ ಒಂದು ಗುಚ್ಛದಂತೆ ಮಾಡ್ತಾರೆ, ಇಲ್ಲ ಸಿಗಿಸಿಕೊಳ್ಳುವಂತಹ ತಲೆಗೆ ಪರಮಾತ್ಮ ಕೃಷ್ಣ ಅಲಂಕಾರ ಮಾಡಿಕೊಂಡಂತೆ. ಅದರಿಂದ ಅವ್ರು ಹೇಳ್ತಾರೆ, ಅಮ್ಮ ಪಾದುಕಾದೇವಿ, ನಿನ್ನ ರತ್ನಗಳನ್ನು ನೋಡಿದರೆ ನಿನ್ನ ಅಂತಃಪುರದಲ್ಲಿ ಯಾರಿರ್ತಾರೆ? ರಮಣೀಯರಾದಂಥ ಮಹಾಲಕ್ಷ್ಮಿ ಮೊದಲಾದವರು ಇರ್ತಾರೆ, ಅಟ್ಟಮಹಿಷಿ. ಅವರಿಗೆ ಪ್ರೀತಿಯ, ಪರಮಾತ್ಮನ ಪ್ರೀತಿಯಲ್ಲಿ ಅವರು ಆಕರ್ಷಕವಾಗಬೇಕು, ಅವರು ಆಸಕ್ತರಾಗುವಂತೆ ಮಾಡುವಂತಹ ಮನ್ಮಥನ ಇಂದ್ರಜಾಲ ದಂತೆ ಇದೆಯದು. ಮನ್ಮಥನ ಇಂದ್ರಜಾಲದಂತೆ ಪಾದುಕೆಯ ರತ್ನಗಳ ಕಾಂತಿ ಸೇರಿಕೊಂಡು ಮೋಹ ಮಾಡುತ್ತೋ ಇಲ್ವೋ ನವಿಲುಗರಿ? ಆ ನವಿಲುಗರಿ ಮೋಹ ಮಾಡುವಂತೆ. ಹಾಗಾದರೆ ನಮಗೆಲ್ಲ ಸುಮ್ಮನೆ ನವಿಲುಗರಿಯ ವರ್ಣಗಳು ಅಂದ್ಕೋಬೋದು, ಆದರೆ ಪಟ್ಟಮಹಿಷಿಯರಿಗೆ ಅದಕ್ಕೆ ಆ ಥರ ಕೊಟ್ಟಿದ್ದಾರೆ. ಶುದ್ಧಾಂತ ಪಕ್ಷ್ಮಲ ದೃಶ, ಭಗವಂತನ ಅಂತಃಪುರದ ಮಹಿಳೆಯರಿಗೆ ಮದನ ಇಂದ್ರಜಾಲ. ಮದನ ಅಂದರೆ ಮದನ ಅಂದರೆ ಕಾಮ, ಮನ್ಮಥ. ಮನ್ಮಥನ ಇಂದ್ರಜಾಲ, ಅವನು ಮಾಡೋದೇ ಇಂದ್ರಜಾಲ. ಅವನು ಹೂಬಾಣಗಳನ್ನು ಕಳಿಸ್ತಾನೆ ಅಂದರೆ, ಹೂಬಾಣ ಅಂದರೆ ಇದೆ ಯಾವುದು, ಅದರ ಕಾಂತಿ, ಒಂದೊಂದು ಮಲ್ಲಿಗೆ ಅಂತೆ, ಒಂದಿದ್ರಂತೆ ಬಾಣಗಳನ್ನು ಕಳಿಸಿ ಅವರಿಗೆ ಮೋಹ ಉಂಟಾಗುವಂತೆ, ಪ್ರೀತಿ ಉಂಟಾಗುವಂತೆ ಮಾಡ್ತೀಯಾ. ಹಾಗೆ ಪ್ರಕಾಶಿಸ್ತೀಯಾ ನೀನು, ನವಲುಗಿರಿಯ ಒಂದು ಕಂತೆಯನ್ನು ಇಟ್ಟುಕೊಂಡಂತೆ ಕಾಣಿಸುತ್ತೆ ಅಂತ. ಈಗ ನಮ್ಮಾಳ್ವಾರವರ ಪಾಶುರಗಳು ಯಾತಕ್ಕೆ ಅಂದರೆ ಅದಕ್ಕೆ ಭಗವದ್ವಿಷಯ ಅಂತ ಹೆಸರು. ಭಗವಂತನ ವಿಷಯ ಏನು? ಅವನ ಲೀಲಾ ಚೈತನ್ಯಗಳು, ಅವನ ಸ್ವರೂಪ, ಅವನ ಸ್ವಭಾವ, ಅವನ ಕಲ್ಯಾಣ ಗುಣಗಳು, ಇದನ್ನು ವರ್ಣನೆ ಮಾಡುವಂಥದ್ದು. ಅದನ್ನೆಲ್ಲ ತಿಳ್ಕೊಬೇಕಲ್ಲ ನಾವು. ಅದಕ್ಕೋಸ್ಕರನೇ ಸ್ವಾಮಿ ನಮ್ಮಾಳ್ವಾರ್ ಶ್ರೀ ಸೂಕ್ತಿಗಳನ್ನು ನಮಗೆ ಕೊಟ್ಟು ಅದನ್ನು ಅನುಭವಿಸಿ ಎಷ್ಟು ಸುಂದರವಾಗಿದೆ ಅಂತ ಕೊಟ್ಟಿದ್ದಾರೆ. ಅದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಈಗ ಅದರ ಸರಿಯಾದ ಭಾವವನ್ನು ಅರ್ಥ ಮಾಡಿಕೊಳ್ಬೇಕು. ಆ ಭಾವವನ್ನು ತಿಳಿಸಿದಾಗ ನಮಗೇನನ್ಸುತ್ತೆ? ಅಚಲವಾದಂಥ ಭಕ್ತಿ ಉಂಟಾಗತ್ತೆ. ಭಕ್ತಿ ಉಂಟಾದಾಗ ಅಧಿಕವಾಗಬೇಕಲ್ಲ, ಅದು ಒಳ್ಳೆಯ ಒಂದು ಇದನ್ನು ಮುಟ್ಟಬೇಕಲ್ಲ, ಸ್ಥಿತಿಯನ್ನು. ಆ ಸ್ಥಿತಿ ಪರಮಭಕ್ತಿ. ಆ ಪರಮಭಕ್ತಿಯ ಸ್ಥಿತಿಯನ್ನು ಮುಟ್ಟಬೇಕು, ಅವನನ್ನು ಬೇಗ ಸೇರಬೇಕು ಅನ್ನುವಂಥ ಆರ್ಥತೆ ಉಂಟಾಗಬೇಕು. ಅದು ತಾನು ಸಂಸಾರ ಬೇಡ, ನೀನು ಬೇಕು ಅನ್ನುವಂಥ ಆಸೆ. ಅದು ನಮ್ಮಾಳ್ವಾರವರ ಸೂಕ್ತಿಗಳು ಅರ್ಥವನ್ನು ತಿಳ್ಕೊಂಬಿಟ್ರೆ ಅದನ್ನು ಯಾರಿಗಾದರೂ ಹೇಳಿದ್ರೂ ಎಂಥವರನ್ನಾದರೂ ಮುಗ್ಧಗೊಳಿಸಿ, ಮೋಹನಗೊಳಿಸಿ ಅವರನ್ನು ಸೇರಿಸಿಬಿಡುತ್ತೆ ಪರಮಾತ್ಮನ. ಮನ್ಮಥ ಹೇಗೆ ಸೇರಿಸ್ತಾನೋ ಆ ರೀತಿ ಆಳ್ವಾರವರ ಸೂಕ್ತಿಗಳು ಜೀವಾತ್ಮನನ್ನು, ಪರಮಾತ್ಮನನ್ನು ಸೇರಿಸುವಂತಹ ಒಂದು ಅಪೂರ್ವವಾದ ಒಂದು ಕೆಲಸವನ್ನು ಮಾಡುತ್ತೆ. ಅದು ಅದೃಷ್ಟವಾದ. ನಮಗೆ ನಾವೇನು ಅನ್ಕೋತೀವಿ, ಬಿಲ್ಲು ಬಾಣ ಅದೆಲ್ಲ ಬೇಕು ಮನ್ಮಥನಿಗೆ, ಬಿಲ್ಲು ಬಾಣ ಎಲ್ಲ ಬೇಕು ಅಂತ. ಇಲ್ಲ, ಯಾವುದೋ ಒಂದು ಆಕರ್ಷಕ ಮಾಡುವಂಥ ವಸ್ತು ಆದರೆ ಸಾಕು. ವಿಷಯವೋ ವಸ್ತುವೋ ಅಥವಾ ಏನಾದ್ರೂ ನಾವು ಅದರಲ್ಲಿ ಮುಳುಗಿಬಿಡ್ತೀವಿ, ಮೋಹಗೊಳ್ತೀವಿ. ಅದರಿಂದ ಪ್ರೀತಿ ಹೆಚ್ಚುತ್ತೆ, ಅಂದರೆ ಇಲ್ಲಿ ಭಕ್ತಿ ಹೆಚ್ಚುತ್ತೆ. ಅದು ಹೆಚ್ಚಿದಾಗ ಪರಮಾನಂದ ಉಂಟಾಗತ್ತೆ. ಪರಮಾನಂದವೇ ಮೋಕ್ಷ ಅಂತ ಇದರಲ್ಲಿ ಮದನೇಂದ್ರ ಜಾಲಂ ಅದಕ್ಕೆ ಹೇಳಿದ್ರು. ವೈಯಾರಿಕೀಂ ವಿವಿಧರತ್ನಮಯೂಕಲಕ್ಷಾತ್ ಮನ್ಯೇ ಸಮುದ್ವಗಸಿ ಮೋಹನ ಪಿಂಜಿಗ. ಮೋಹಗೊಳಿಸುವಂತಹ ಒಂದು ನವಿಲುಗರಿಯ ಕಂತೆಯಂತೆ ಆ ಕಾಂತಿಗಳೆಲ್ಲ ಸೇರಿ ನನಗೆ ಆ ಭಾವನೆಯನ್ನು ಉಂಟು ಮಾಡ್ತಾ ಇದೆ. ರತ್ನೈಕಿ ವ್ಯವಸ್ಥಿತ ಸಿತಾಸಿತರ ಶೋಣವರ್ಣೈ ಆಲೋಕವದ್ವಿಗಿ ಅಜಗತ್ ಶ್ರುತಿ ಸನ್ನಿಕರ್ಷೈ ದ್ರಷ್ಟು ಮುಕುಂದ ಚರಣೌ ಅನಿಮೇಷ ದೃಶ್ಯೌ ಸದೃಶ್ಯಸೆ ಜನನಿ ಸಂವೃತ ನೇತ್ರ ಪಂಕ್ತಿ. ಇದರಲ್ಲಿ ಇವರ ಅನುಭವ ತುಂಬ ವಿಚಿತ್ರ ಅಂದರೆ ಅದ್ಭುತವಾದದ್ದು. ಈಗ ರತ್ನಗಳು ತುಂಬ ಹೊಳೆಯುತ್ತೆ, ಕಾಂತಿಯನ್ನು ಕೊಡುತ್ತೆ. ಅದನ್ನು ವರ್ಣ ಅಂತ ಕರಿತೀವಿ, ಬಣ್ಣಗಳನ್ನು. ಆ ವಿವಿಧ ಬಣ್ಣಗಳನ್ನು ತಗೊಂಡು ಬಹುವರ್ಣ ಅಂತ ಹೆಸರಿಟ್ಬಿಟ್ರು ಈ ಪದ್ಧತಿಗೆ. ಅದರಲ್ಲಿ ನೀಲಿ, ಕೆಂಪು, ಕಪ್ಪು, ಬಿಳಿ, ರಾಗ, ಪದ್ಮರಾಗ ಎಲ್ಲ ಇದೆ, ಬೇರೆ ಬೇರೆ ಬಣ್ಣಗಳು ಉಂಟು.
9 ನವರತ್ನಗಳ ಬಣ್ಣಗಳು ಬೇರೆ ಬೇರೆ ಇದೆ. ಅದೇ ತರಹನೇ ವೇದಗಳ ವರ್ಣ ಒಂದೊಂದು ಬೇರೆ ಬೇರೆ ವರ್ಣಗಳು. ಅಂತಹ ರತ್ನಗಳನ್ನು ನೋಡಿದರೆ ಒಂದೇ ಸಮ ಕಣ್ಣು ರೆಪ್ಪೆ ಮಿಟಿಕಿಸ್ಲೇಬಾರ್ದು, ಹೀಗೆ ನೋಡಬೇಕು ಅಂತ ಅನಿಸುತ್ತಂತೆ. ಒಂದು ಕ್ಷಣ ಮುಚ್ಚಿಬಿಟ್ರೆ ಎಲ್ಲಿ ಆ ಸೌಂದರ್ಯ ನಮ್ಮಿಂದ ಕಾಣಕ್ಕಾಗೋದಿಲ್ವೋ, ಬಿಟ್ಟೋಗುತ್ತೋ ಅಂತಹ ಒಂದು ಬಹಳ ಅದ್ಭುತವಾದ ಸೌಂದರ್ಯವನ್ನು ಅದು ಉಂಟು ಮಾಡುತ್ತೆ. ಭಗವಂತನ ಪಾದಗಳನ್ನು ಹಾಗೇನೆ ಭಗವಂತನನ್ನು ಎಷ್ಟು ಸಂದರ್ಶನ ಮಾಡಿದ್ರೂ ತೃಪ್ತಿ ಆಗೋದಿಲ್ಲ. ಕಣ್ಣನ್ನು ಮಿಟಿಕ್ಸದೇ ನೋಡಬೇಕು ಅಂತ ಅನಿಸುತ್ತೆ, ಆದರೆ ನಮಗೆ ನಿತ್ಯ ಸೂರ್ಯಗಳಂತೆ ಅನಿಮಿಷರಲ್ಲ. ಆಗಾಗಲೇ ಕಣ್ಣು ಮಿಟಿಕ್ಸ್ತಾ ಇರ್ತೀವಿ, ಇಲ್ಲ ನಿದ್ದೆನೇ ಮಾಡಿಬಿಡ್ತೀವಿ, ಕಣ್ಣು ಮುಚ್ಕೊಂಡೇ ಬಿಡುತ್ತೆ, ಏನು ಮಾಡೋಕ್ಕೆ ಭಗವಂತನ. ಆದರೆ ನಿನ್ನ ಆ ಒಂದು ರತ್ನಗಳಿಂದ ಬರುವಂಥ ಕಾಂತಿ ಇದೆಯಲ್ಲ, ಅದು ಎಷ್ಟು ಚೆನ್ನಾಗಿದೆ ಅಂದರೆ ಕಪ್ಪು, ಕೆಂಪು, ಬಿಳುಪು 3 ಬಣ್ಣಗಳಿದೆ. ಅದು ಅಷ್ಟು ಸುಂದರವಾಗಿದೆ, ಏನನ್ನೋ ನಮಗೆ ಸೂಚನೆ ಮಾಡುತ್ತೆ ಅಂತ. 3 ಯಾವುದನ್ನು ಸೂಚನೆ ಮಾಡುತ್ತೆ? ನಮ್ಮಲ್ಲಿರುವಂಥ ಗುಣಗಳನ್ನು. ನಮ್ಮ ಗುಣ ಏನು? ಸತ್ವರಜಸ್ತಮಸ್. ಅಯ್ಯೋ ಪರಮಾತ್ಮನನ್ನು ನೋಡೋಕ್ಕಾಗಲಿಲ್ವಲ್ಲ ಅನ್ನುವಂಥ ಮರುಗಿ, ಅಯ್ಯೋ ಅಂತ ಒಂದು ಇದು ಉಂಟಾಗಿ ವ್ಯಸನಪಟ್ಟು ಒಂದೊಂದು ಇದೂ ಆ ರತ್ನಗಳ ಕಾಂತಿ ಪರಮಾತ್ಮನನ್ನು ಸಂದರ್ಶನ ಮಾಡ್ತಾ ಇರಲಿ ಅಂತ ಸಾತ್ವಿಕ ಬುದ್ಧಿಯನ್ನು ಉಂಟು ಮಾಡು. ಸತ್ವಬುದ್ಧಿ ಇದ್ದಾಗ ತಾನೇ ಆಸೆ ಬರುತ್ತೆ. ರಾಜಸ ಇದ್ದಾಗ ಬರೋದಿಲ್ಲ, ತಾಮಸ ಇದ್ದಾಗ ಬರೋದೇ ಇಲ್ಲ. ಅದಕ್ಕೆ ಹೇಳ್ತಾರೆ ಇಲ್ಲಿ ಪರಮಾತ್ಮ ನಮ್ಮ ಕಣ್ಣುಗಳು ಹೇಗಿರಬೇಕು? ಪರಮಾತ್ಮನನ್ನು ಒಂದೇ ಸಮನಾಗಿ ನೋಡುವಂತೆ ಆಸೆ ಪಡುವಂಥ ಕಣ್ಣುಗಳು, ಮಿಟುಕಿಸದೆ ನೋಡುವಂತಹ ಆ 3 ಬಣ್ಣಗಳು ಆ ಥರ ಮಾಡಿಸುತ್ತೆ. ಪ್ರಕೃತಿ ಎನ್ನುವಂತಹ ಪ್ರಕೃತಿ 3 ಗುಣಗಳಿಂದ ಕೂಡಿರುವಂಥದ್ದು. ಆ ಗುಣಗಳು ಬಿಳುಪು, ಕೆಂಪು, ಕಪ್ಪಾಗಿದೆ. ಅದು ದೇವರನ್ನು ನೋಡೋಕ್ಕೆ ನಮಗೆ ಮರೆ ಮಾಡುತ್ತೋ ಇಲ್ಲ. ಸತ್ವ ಇದ್ದಾಗ ಸ್ವಲ್ಪ ನೋಡ್ತೀವಿ, ಆದರೂ ಮಿಟುಕಿಸ್ತೀವಿ. ರಾಜಸ ಇದ್ದಾದಂತೂ ಖಂಡಿತ ಇಲ್ಲ, ತಾಮಸ ಮುಚ್ಕೊಟ್ಟೇ ಬಿಡು. ಸೊ ಇದೇನನ್ನು ತೋರಿಸುತ್ತೆ? ಪರಮಾತ್ಮನಲ್ಲಿ ನಮಗಿರುವಂಥ ಆಸೆ. ನಮಗೆ ಎಷ್ಟು ಆಸೆ ಇರಬೇಕಲ್ವ, ಅದರ ಸೇವೆ ಮಾಡಬೇಕು ಅನ್ನುವಂಥ ಆಸೆ ಇದ್ದರೆ ಪರಮಾತ್ಮ ಅದಕ್ಕೆ ತಕ್ಕಂತೆ ಅವನೇ ಅದನ್ನು ಅನುಗ್ರಹ ಮಾಡ್ತಾನೆ. ನಮಗೆ ಆಸೆ ಇದ್ದರೆ ಮಾತ್ರ ಭಗವಂತನ ಅನುಗ್ರಹ ಪ್ರಾಪ್ತಿ. ಆಸೆ ಇಲ್ಲದಿದ್ದರೆ ಇಲ್ಲ. ಯಾಕೆಂದರೆ ಆಸೆ ಇದ್ದರೆ ಏನಾದರೂ ಒಂದು ಉಪಾಯವನ್ನು ಮಾಡ್ತೀವಿ, ಇಲ್ಲದಿದ್ದರೆ ಮಾಡಲ್ಲ. ಸೊ ಪರಮಾತ್ಮ ಕಿವಿಗೆ ಬೀಳುವುದೇ ಇಲ್ವಲ್ಲ. ಅದರಿಂದ ಅದನ್ನು ಹೇಳ್ತಾರೆ ಇಲ್ಲಿ, ಓ ಪಾದುಕೆ, ನಿನ್ನಲ್ಲಿರುವ ರತ್ನಗಳು ಎಷ್ಟು ಚೆನ್ನಾಗಿದೆ, ಒಳ್ಳೊಳ್ಳೆಯ ಬಣ್ಣಗಳಿಂದ ಕೂಡಿದೆ. ಅದರಲ್ಲಿ ಮುಖ್ಯವಾದದ್ದು ನೀಲಿ, ಕೆಂಪು, ಬಿಳುಪು. ನೀಲಿ, ಬಿಳುಪು ಅಥವಾ ಬಿಳುಪು, ನೀಲಿ ಹಂಗೆ ತಗೊಂಡ್ರು ಮತ್ತೆ ಕೆಂಪು. ರಜಸ, ತಾಮಸ, ಸತ್ವಿಕ, ಆ 3 ನಮಗೆ ನಮ್ಮನ್ನೇ ತೋರಿಸಿಕೊಟ್ಟು ಪರಮಾತ್ಮನನ್ನು ನೋಡಬೇಕು ಅನ್ನುವಂಥ ಆಸೆಯನ್ನು ಉಂಟು ಮಾಡುತ್ತೆ. ಭಗವಂತನ ಪಾದಗಳನ್ನು ಎಷ್ಟು ಸಂದರ್ಶನ ಮಾಡಿದ್ರೂ ನಮಗೆ ತೃಪ್ತಿ ಆಗದೇ ಇರುವಂಥ ಸ್ಥಿತಿನೇ ಪರಮಭಕ್ತಿ ಸ್ಥಿತಿ. ಒಂದು ಕ್ಷಣ ಬಿಟ್ಟಿರೋಕ್ಕಾಗಲ್ಲ ಎನ್ನುವಂತಹ ಭಾವನೆ, ಆ ಒಂದು ಆರ್ತತೆ, ಆರ್ವ, ಆಭಾ, ಅದು ನಮಗೆ ಅತಿ ಆಸೆ ಆದರೂ ಪರವಾಗಿಲ್ಲ ಭಗವಂತನ ವಿಷಯದಲ್ಲಿ. ಅದರಿಂದ ಅವರು ಹೇಳ್ತಾರೆ, ಸ್ವಾಮಿ ದೇಶಿಕರು ನಮ್ಮಾಳ್ವಾರನ್ನು ಇದರಲ್ಲೇ ಸ್ತುತಿ ಮಾಡ್ತಾ, ನಮ್ಮಾಳ್ವಾರರ ಸೂಕ್ತಿಗಳು ಈಗ ಪ್ರಕೃತಿಯಲ್ಲಿ 3 ಇದೆ ಅಂತ ತೋರಿಸುತ್ತೆ. ದೇವರನ್ನು ಇದ್ದದ್ದು ಯಾತಾತ್ಮ ಅಂದರೆ ಯಥಾವತ್, ಅವ್ರು ಹೇಗಿದ್ದಾನೋ ಹಾಗೆ ನಾವು ದರ್ಶನ ಮಾಡಬೇಕು, ತಿಳ್ಕೋಬೇಕು, ಬೇಡ್ಕೋಬೇಕು. ಆಸೆ ಹುಟ್ಟಬೇಕು, ಅವನಲ್ಲಿ ಒಂದು ಕ್ಷಣ ಇರೋಕ್ಕಾಗಲ್ಲ ಎನ್ನುವಂತಹ ಸ್ಥಿತಿ ನಮ್ಮಲ್ಲಿ ಉಂಟಾಗಬೇಕು. ಅಯ್ಯೋ ನೋಡಲಿಲ್ವಲ್ಲ ಅನ್ನುವಂಥ ವ್ಯಸನ ಬೇಕು. ನೋಡಿದ ಮೇಲೆ ತೃಪ್ತಿನೇ ಆಗಲಿಲ್ವಲ್ಲ ಅನ್ನಿಸ್ಬೇಕು. ತೃಪ್ತಿ ಆಗಲಿಲ್ಲ ಅನ್ನೋದಕ್ಕೆ ನಮ್ಮ ಕಣ್ಣು ಮಿಟುಕಿಸುವುದೇ ಕಾರಣ. ಮಿಟುಕಿಸಿದಾಗ ಕಾಣಿಸೋದಿಲ್ಲ, ಆಗ ತೃಪ್ತಿ ಉಂಟಾಗೋದು. ಒಂದೇ ಯವಯಿಕ್ಕದೆ ಪರಮಾತ್ಮನ ದರ್ಶನ ಮಾಡ್ತಾ ಇದ್ದಾಗ
ತಕ್ಷಣ ಒಂದು ಕ್ಷಣ ಬಿಟ್ಟರೂ ಇರೋಕ್ಕಾಗೋದು ಅಂತಹ ಸ್ಥಿತಿ. ಅದರಿಂದ ಯಾವ ಕಾಲದಲ್ಲೂ ನಂದಾದೆ ಇರುವಂತಹ ಒಂದು ದೀಪದಂತೆ ಜ್ಞಾನ ಜ್ಯೋತಿ ನಮ್ಮಲ್ಲಿ ಯಾವಾಗಲೂ ಇರಬೇಕು. ಪ್ರತಿಯೊಂದು ಪಾಶುರವು ವೇದಾತ್ಮಕವಾದದ್ದು, ಪರಮಾತ್ಮನಾದಂತಹ ವೇದ್ಯಮಯನಾದಂಥ ಪರಮಾತ್ಮನನ್ನು ತಿಳಿಸಿಕೊಳ್ಳುವಂಥದ್ದು ಅಂತ ಸ್ವಾಮಿ ನಮ್ಮಾಳ್ವಾರವರ ಸೂಕ್ತಿಗಳನ್ನು ಕೊಂಡಾಡ್ತಾರೆ ಸ್ವಾಮಿ ದೇಶಿಕರು. 549 ಗಾರುತ್ಮತಾಂತರಿತ ಮೌಕ್ತಿಕ ಪಂಕ್ತಿ ಲಕ್ಷಾತ್ ದೂರ್ವಾಮಧೂಕರಚಿತಂ ದುರಿತೋಪಶಾಂತ್ಯೈ ಮಾತಸ್ವಯಂ ವಹಸಿ ಮುಗ್ಧಧಿಯಾಂ ಪ್ರಜಾನಾಂ ಮಂಗಳ್ಯಮಾಲ್ಯಮಿವ ಮಾಧವ ಪಾದುಕೆ ತ್ವಂ. ಹೇ ಮಾಧವನ ಪಾದುಕೆಯೇ, ತ್ವಂ ನೀನು ನಿನ್ನ ಸುಂದರವಾದ ರತ್ನಗಳ ಕಾಂತಿಗಳಿಂದ ಶೋಭಾಯಮಾನವಾಗಿ ಕಾಣಿಸ್ತೀಯ. ನೋಡಿದರೆ ರಾಜಕುಮಾರಿಗಳು ಸ್ವಯಂವರದಲ್ಲಿ ತಮಗೆ ಇಷ್ಟ ಬಂದ ರಾಜರನ್ನು ವರಣ ಮಾಡಿಕೊಳ್ಬೋದು. ಯಾತಕ್ಕೆ ಅಂದರೆ ಅವರಲ್ಲಿ ಒಂದು ಹೂಮಾಲಿಕೆಯನ್ನು ಕೊಟ್ಟಿರ್ತಾರೆ. ನಿನಗೆ ಯಾವ ರಾಜ ಇಷ್ಟನೋ, ರಾಜಕುಮಾರ ಇಷ್ಟನೋ ಅವರಿಗೆ ಹಾಕುವಂತ ಎಲ್ಲರನ್ನೂ ಕರೆದು ಅದರಂತೆ ಇದೆ ಅಂತಾರೆ. ಯಾವುದರಂತೆ? ಮಾಲಿಕೆ. ಆಹಾರ ಸಾಮಾನ್ಯವಾಗಿ ಬೇರೆ ಬೇರೆ ಇದರಿಂದ ಮಾಡಿರ್ತಾರೆ ಅಲ್ವಾ. ಬೇರೆ ಬೇರೆ ಹೂವು ಅಥವಾ ಪಚ್ಚೆ ತೆನೆ, ಬರಕತವಾದಂಥ ಮರುಗ ಇದನ್ನೆಲ್ಲ ಯೂಸ್ ಮಾಡಿರ್ತಾರೆ. ಆ ಮಾಲೆಯನ್ನು ಕಟ್ಟಿದಂತೆ ಕಾಣಿಸ್ತಾರೆ. ಒಂದು ನೀಲಿ ಹೂವು, ಕೆಂಪು ಹೂವು, ಮರಕತದ ಪಚ್ಚೆ ತೆನೆ, ತುಳಸಿ ಇದೆಲ್ಲ ಕಟ್ಟಿ ವರ್ಣಮಯವಾಗಿ ಮಾಡಿ ಅದನ್ನು ಅವರೇನು ಮಾಡ್ತಾರೆ, ಆ ಹೂವಿನ ಮಾಲೆಯನ್ನು ವರನಿಗೆ ಅರ್ಪಣೆ ಮಾಡ್ತಾರೆ. ಯಾವ ವರ ನಿಂತಿದ್ದಾನೋ ವರ್ಣ ಮಾಡಿ ಇದನ್ನು ಆ ವರನನ್ನು ವಶಪಡಿಸಿಕೊಳ್ಬೇಕಾದ್ರೆ ಏನು ಬೇಕು? ಚೆನ್ನಾಗಿ ಕಾಣಬೇಕಲ್ವಾ. ವರನ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ದೆ ತಾನೆ. ಆ ಮಾಲೆಯನ್ನು ನೋಡಿದ ತಕ್ಷಣ ಆಕರ್ಷಕವಾಗ್ತದೆ. ಅದರಂತೆ ಎಲ್ಲ ಹೇಳ್ತಾರೆ, ರಾಜಕುಮಾರಿಯರು ತಮಗಿಷ್ಟ ಬಂದ ರಾಜನಲ್ಲಿ ಮಾಲೆಯನ್ನು ಹಾಕ್ತಾರೆ. ಆದರೆ ಅವರಿಗೆ ಇಷ್ಟ ಎನ್ನುವಂಥದ್ದು ಉಂಟಾಗಬೇಕಾದ್ರೆ ಏನು ಬೇಕು? ಆಕರ್ಷಕ. ಅವರನ್ನು ಆಕರ್ಷಣೆ ಮಾಡಬೇಕು. ಅವರನ್ನು ಆಕರ್ಷಣೆ ಮಾಡೋದಕ್ಕೋಸ್ಕರವಾಗಿ ಮಾಲೆಯನ್ನು ಇಟ್ಕೊಂಡಿರ್ತಾಳೆ. ಮಾಲೆಯನ್ನು ಇಟ್ಕೊಂಡು ಈಗ ಇದರಲ್ಲಿ ಹೇಳ್ತಾರೆ, ಚೇತನರು ಭಗವಂತನನ್ನು ಯಾವತ್ತಿದ್ರೂ ಸೇರಲೇಬೇಕು. ಇವತ್ತಲ್ಲ ಅವತ್ತಿಲ್ಲ. ಇದು ಭೂಮಿಯಲ್ಲಿ ಹುಟ್ಟುವಂತಹ ಎಲ್ಲ ಚೇತನರಿಗೂ ವಿಧಿಸಿಬಿಟ್ಟು ಯಾರಿಗೂ ಅಭಾವ ಇಲ್ಲ. ಮುಕ್ತಿ ಖಂಡಿತ ಸಿಗುತ್ತೆ. ಆದರೆ ಯಾವಾಗ ಅನ್ನೋದು ಗೊತ್ತಿಲ್ಲ. ಬೇಕಾದಷ್ಟು ಜನ್ಮಗಳನ್ನು ಕಡಿಬೋದು. ಇದನ್ನು ತಿಳ್ಕೊಳ್ದೆ ಚೇತನರು ತುಂಬ ಕ್ಲೇಶದಲ್ಲಿ ಮುಳುಗಿಬಿಡ್ತಾರೆ. ಸಂಸಾರದಲ್ಲಿ ಪ್ರಕೃತಿಯ ಸಂಬಂಧದಿಂದ ಮಾಯೆಯಲ್ಲಿ ಸಿಕ್ಕಾಕೊಂಡು ಅದರಿಂದ ಹೊರಗೆ ಬರೋಕ್ಕಾಗದೆ ತೊಳಲಾಡ್ತಾ ಈ ಸಂಸಾರದಲ್ಲೇ ಮುಳುಗಿಬಿಡ್ತಾರೆ, ಕಟ್ಟಾಕೊಂಡು ಬಿಡ್ತಾರೆ. ಜೀವಾತ್ಮರೆಲ್ಲ ಹೇಗೆ ಅವರಿರೋದು? ರಾಜಕುಮಾರಿಯರು. ರಾಜಕುಮಾರಿಗೆ ಕೈಯಲ್ಲಿ ಒಂದು ಮಾಲೆಯನ್ನು ಕೊಡ್ತಾರೆ. ಆ ಮಾಲೆಗೆ ಯಾವುದು? 3 ಗುಣ, ಸತ್ವರಜಸ್ ತಮಸ್ ಎನ್ನುವಂತಹ. ಈಗ ದೇವತೆಗಳೆಲ್ಲ ರಾಜಕುಮಾರಿಯಂತೆ ಇದ್ದಾರೆ ಅಂತ ಇಟ್ಕೊಳ್ಳಿ. ಅವರೆಲ್ಲರಿಗೂ ಪರಮಾತ್ಮ ಪೂರ್ಣ ಫಲಪ್ರದ. ಯಾರ್ಯಾರಿಗೆ ಯಾವ್ಯಾವ ಫಲವನ್ನು ಹೇಗೆ ಕೊಡಬೇಕು, ಯಾವಾಗ ಕೊಡಬೇಕು ಎಲ್ಲ ತಿಳಿದಿರುವಂತಹ ಸರ್ವಜ್ಞ. ಇದರಲ್ಲಿ ಯಾವ ತಾರತಮ್ಯವೂ ಇಲ್ಲದೆ ಅದಕ್ಕೆ ತಕ್ಕಂತೆ ಅವರ ಕರ್ಮಕ್ಕೆ ಅವರ ಫಲವನ್ನು ಪರಮಾತ್ಮ ವಿತರಣೆ ಮಾಡ್ತಾನೆ. ವಿತರಣೆ ಮಾಡೋದು ಅವರಿಗೆ ಸ್ವಭಾವ. ಪೂರ್ಣ ಫಲಪ್ರದ ಸರ್ವೇಶ್ವರ ಅಂತಹ ಇವನನ್ನು ಶ್ರೀಮನ್ನಾರಾಯಣ ಅಂತ ಕರೀತಾರೆ. ಆ ಪರಮಾತ್ಮನನ್ನು ಅವನು ಒಬ್ಬನೇ. ಅವನು ನಿತ್ಯವಾಗಿರುವಂಥವನು, ಅಪೂರ್ವವಾದವನು, ಎಲ್ಲ ಸಕಲ ಕಲ್ಯಾಣ ಗುಣಭರಿತನಾದವನು. ಅವನು ಖಂಡಿತವಾಗಿ ಚೇತನನ ಉದ್ಧಾರ ಮಾಡಬೇಕು ಅಂತ ಇದ್ದಾನೆ. ಆ ಚೇತನರು ರಾಜಕುಮಾರಿಯರು. ಅವರನ್ನು ಈಗ ಆಕರ್ಷಣೆ ಮಾಡಬೇಕು.
ಪರಮಾತ್ಮನನ್ನು ಆಕರ್ಷಣೆ ಮಾಡಬೇಕು ಈ ಚೇತನ. ಅದಕ್ಕೇನನ್ನು ಹಾಕ್ಕೋಬೇಕು? ಮಾಲೆಯನ್ನು ಹಾಕ್ಕೋಬೇಕು. ಆ ಮಾಲೆಯಲ್ಲಿ ಯಾವುದು ಪ್ರಾಮುಖ್ಯತೆಯಿಂದ ಕೂಡಿರಬೇಕು? ಸತ್ವ. ಅದರಿಂದ ಇಲ್ಲಿ ಹೇಳ್ತಾರೆ, ಶ್ರೀಮನ್ನಾರಾಯಣ ಒಬ್ಬನೇ ವರ, ಇಲ್ಲಿ ತುಂಬ ಜನ ಇಲ್ಲ. ಅದರಿಂದ ಇತರ ದೇವತೆಗಳನ್ನು ಬಿಟ್ಟು ಅವರು ಎಲ್ಲರೂ ಕೊಡ್ತಾರೆ ಫಲವನ್ನು. ಆದರೆ ಮೋಕ್ಷ ಫಲಪ್ರದತೆ ಅವರಿಗಿಲ್ಲ. ಅವರನ್ನು ದೇವತೆಗಳಿಗೂ ದೇವನಾದಂಥ ಪರಮಾತ್ಮನನ್ನು ನಾವು ಆಕರ್ಷಣೆ ಮಾಡಬೇಕೆ ವಿನಃ ಅವರಿಗೆಲ್ಲ ಮಾಲೆ ಹಾಕಬಾರ್ದು. ಯಾರಿಗೆ ಮಾಲೆ ಹಾಕಬೇಕು? ಭಗವಂತನಿಗೆ. ಆ ಭಗವಂತನನ್ನೇ ರಾಜಕುಮಾರಿ ವರಿಸಬೇಕು, ಬೇರೆ ಯಾರೂ ಅಲ್ಲ. ಅವನ ಕತ್ತಿಗೆ ಮಾಲೆಯನ್ನು ಹಾಕಿ ಅವಳು ಆಮೋದನೆ ಮಾಡಬೇಕು. ಪರಮಾತ್ಮ ಬೇರೆ ಬೇರೆ ದೇವತೆಗಳ ರೂಪದಲ್ಲಿ ಇದ್ದಾನೆ. ಅವರಿಗೆಲ್ಲ ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೆ. ಯಾಕೆಂದರೆ ಎಲ್ಲರೂ ಜೀವಾತ್ಮನೇ, ದೇವತೆಗಳು. ಅವರಿಗೆ ಶಕ್ತಿಯನ್ನು ಕೊಟ್ಟಿದ್ದಾನೆ. ಅವರೆಲ್ಲವನ್ನು ಕೊಡೋಕ್ಕಾಗತ್ತಾ? ಎಲ್ಲ ಕೊಟ್ಟಿಲ್ಲ, ಆ ಶಕ್ತಿ ಕೊಟ್ಟಿಲ್ಲ. ಅದರಿಂದ ಈ ರಾಜಕುಮಾರಿ ಯಾರನ್ನು ವರಿಸಿದರೆ ಎಲ್ಲ ಸಿಗತ್ತೆ? ಪರಮಾತ್ಮನ. ಆ ಪರಮಾತ್ಮನನ್ನೇ ಚೇತನವಾದಂಥ ರಾಜಕುಮಾರಿ ವರಿಸಬೇಕು. ಅದಕ್ಕೋಸ್ಕರ ಇವಳೇನು ಮಾಡ್ತಾಳೆ? ಸಾಮಾನ್ಯ ಜನರಿಗೆ ಇಂತಹ ಉತ್ತಮ ವರ ಬೇಕು ಅನ್ನೋದು ಜ್ಞಾನ. ಅಜ್ಞಾನ ಎಲ್ರಿಗೂ ಎಲ್ಲಿದೆ? ಎಲ್ರಿಗೂ ಇಲ್ಲ. ಆ ಜ್ಞಾನ ಉಂಟು ಮಾಡುವಂಥವಳು ಯಾರು? ಪಾದುಕಾದೇವಿ. ಅವಳನ್ನು ಸೇವಿಸಬೇಕು. ನಮ್ಮಾಳ್ವಾರವರ ದಿವ್ಯ ಸೂಕ್ತಿಗಳು ಪರಮಾತ್ಮನ ಸ್ವರೂಪ ರೂಪಗಳ ವಿಭವವನ್ನು ಹೇಳೋದಕ್ಕೇನೆ ಬಂದಂತಹ ಒಂದು ಸುಂದರವಾದ ಸಾಹಿತ್ಯ. ಅದು ದಿವ್ಯವಾದದ್ದು. ಅದರಲ್ಲಿ ಮುಖ್ಯವಾದ ಸಂದೇಶ ನಮಗೆ ಪರಮಾತ್ಮ ಒಬ್ಬನೇ ಶರಣ್ಯ. ಅವನೊಬ್ಬನನ್ನು ಮಾತ್ರ ಅಗತಿಂ ಶರಣಾಗತಂ ಹರೇಹೇ ಅಂತ ನಾವೆಲ್ಲರೂ ಅಗತಿ, ನಮಗೆ ಗತಿ ಇಲ್ಲದೆ, ಯಾವ ಶಕ್ತಿಯೂ ಇಲ್ಲದೆ ಅಕಿಂಚನರಾಗಿ ಕಾರ್ಪಣ್ಯದಿಂದ ಪರಮಾತ್ಮನಲ್ಲಿ ಅಗತಿಯಿಂದ ಹೋದರೆ ಅವನು ರಕ್ಷಣೆಯನ್ನು ಮಾಡೇ ಮಾಡ್ತಾನೆ. ಅದರಿಂದ ನಾವು ಅವನನ್ನು ಶರಣ ಹೊಂದಬೇಕು, ಶರಣಾಗತಿಯನ್ನು ಮಾಡಬೇಕು, ಅವನ ಪಾದವನ್ನು ಪಡ್ಕೊಳ್ಬೇಕು. ಅದಕ್ಕೋಸ್ಕರ ಅವರು ಹೇಳ್ತಾರೆ ಇದರಲ್ಲಿ, ಆ ಪುರುಷೋತ್ತಮನನ್ನೇ ಈ ಜೀವರಾಶಿಗಳು ಹೊಂದಬೇಕು ಎನ್ನುವಂಥ ಭಾವ. ಅವರಿಗೆ ಆ ಇಚ್ಛೆಯನ್ನು ಉಂಟು ಮಾಡಬೇಕು. ಅದಕ್ಕೆ ಭಕ್ತಿ ಬೇಕು. ಆ ಭಕ್ತಿ ಅವರಲ್ಲಿ ಚೆನ್ನಾಗಿರಬೇಕು. ಅದರಿಂದ ಪಚ್ಚೆ, ಹಸಿರು, ಗರಿಕೆ, ಹಸಿರು ಮತ್ತು ಬಿಳುಪು, ಇದರಲ್ಲಿ 3. ಹಿಪ್ಪೆ ಹೂವು ಬೆಳ್ಳಗಿರುತ್ತದೆ. ಪಚ್ಚೆ ಹುಲ್ಲು ಹಸಿರಿನಲ್ಲಿರುತ್ತೆ, ಹಿಪ್ಪೆ ಬೆಳ್ಳಗಿರುತ್ತೆ. ಈ ಎರಡೂ ವಶೀಕರಣ ಶಕ್ತಿ ಉಂಟಂತಹ ಅದ್ಭುತವಾಗಿ ಏನನ್ನು ಬೇಕಾದರೂ ಆಕರ್ಷಣೆ ಮಾಡುವಂತಹ ಶಕ್ತಿ ಅದಕ್ಕೆ ಉಂಟು. ಅದರಿಂದ ಅಂಥವರು ದೇವರನ್ನು ಖಂಡಿತವಾಗಿ ಹೊಂದುತ್ತಾರೆ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ ಅಮ್ಮ ಪಾದುಕೆ ಅಂತ ಹೇಳಿ ಪಾದುಕೆಯನ್ನು ವೈಭವವನ್ನು ಸ್ತೋತ್ರ ಮಾಡ್ತಾರೆ. 20ನೇ ಶ್ಲೋಕ. ರಂಗಾದಿರಾಜ ಪದರಕ್ಷಿಣಿರಾಜತೇತೆ ವಜ್ರೋಪಸಂಘಟಿತ ಮೌಕ್ತಿಕ ವಿದ್ರುಮಶ್ರೀ ಸಕ್ತಾಚಿರಂ ಮನಸಿ ಸಂಯಮಿನಾಂ ನಿವಾಸಾತ್ ಸೂರ್ಯೇದುವಗ್ನಿಂ ವಾಸನೇವ ಸೂರ್ಯೇಂದ್ರಮಂಡಲ, ಸೂರ್ಯ, ಚಂದ್ರ ಮತ್ತು ಅಗ್ನಿ, ಇದು 3 ತೇಜಸ್ಸು ಅಂತ ಕರಿತೀವಿ. 3 ಹವಳದ ಕಾಂತಿ, ಇದು ಯಾವುದನ್ನು ತೋರಿಸುತ್ತೆ? 3. ಈ 3 ಮೌಕ್ತಿಕ ವಿದ್ರುವ ಶ್ರೀ, ಮುತ್ತುಗಳು, ಹವಳಗಳು ಎರಡನ್ನು ಸೇರಿಸಿ ಆ ಒಂದು ವಿದ್ರುವ ಶ್ರೀ ಒಳ್ಳೆಯ ಸುಂದರವಾದ ಕಾಂತಿಯನ್ನು ಹರಡುತ್ತೆ. ಪಾದುಕೆಯ ರತ್ನಗಳು. ಅದರಲ್ಲಿ ಯಮಿನಾಂ ಸಂಯಮಿನಾಂ, ಸಮ್ಯಕ್ ಯಮಿನಾಂ, ಬಹಳ ಸುಂದರವಾಗಿ ಯಾವ ರೀತಿ ಯೋಗವನ್ನು ಮಾಡಬೇಕು ಅದನ್ನು ಮಾಡ್ತಾ ಇರುವಂಥ ಯೋಗಿಗಳು ಯಮಿನ. ಆ ಯೋಗಿಗಳು ಏನು ಮಾಡ್ತಾರೆ? ಸದಾಕಾಲ ಭಗವಂತನ ಚಿಂತನೆಯನ್ನು ಮಾಡಿ, ಧಾರಣೆಯನ್ನು ಮಾಡಿಕೊಂಡು, ಅವನನ್ನು ಸಮಾಧಿಯಲ್ಲಿ ಅವನನ್ನು ಕಂಡು ದರ್ಶನ ಮಾಡಿ ಅವನಿಗೆ
ಯಾವಾಗಲೂ ಮಾನಸಿಕವಾಗಿ ಆರಾಧನೆ ಮಾಡ್ತಾನೆ ಇರ್ತಾನೆ. ಅವನನ್ನು ಬಿಟ್ಟು ಹೋಗದೇ ಇರುವಂತಹ ಸ್ಥಿತಿ ಬರಬೇಕಾದ್ರೆ ಕಟ್ಟಾಕೊಳ್ಬೇಕು. ಕಟ್ಟಾಕೋದು ಸಾಧ್ಯನಾ? ಭಗವಂತನ ಅಪಾರ ಮಹಿಮೆಯುಳ್ಳವನು ಪರಮಾತ್ಮ, ನಮಗೋ ಕಿಂಚಿತ್ತೂ ಇಲ್ಲ. ಮತ್ತು ಹೇಗೆ ಅವನನ್ನು ಕಟ್ಟಾಕ್ಬೋದಾ? ಎಸ್, ಭಕ್ತಿ ಒಂದೇ ಅದಕ್ಕೆ ಹಗ್ಗ. ಭಕ್ತಿ ಎನ್ನುವಂತಹ ಹಗ್ಗ, ಅದರಿಂದ ಕಟ್ಟಾಕ. ಅದನ್ನು ಇಲ್ಲಿ ಹೇಳ್ತಾರೆ, ಅಮ್ಮ ನಿನ್ನಲ್ಲಿ ವಜ್ರ ಇದೆ, ಮುತ್ತುಗಳಿದೆ, ಹವಳಗಳು ಇದೆ. ಇದು ಮೂರು ಸೇರಿಕೊಂಡು ಒಂದು ಸುಂದರವಾದ ವರ್ಣವನ್ನು ಉಂಟು ಮಾಡುತ್ತೆ. ರಂಗಾದಿರಾಜ ಪದರಕ್ಷಿಣಿ ರಾಜತೇತೆ ವಜ್ರ ಉಪಸಂಘಟಿತ ಮೌಕ್ತಿಕ ವಿದ್ರುವಶ್ರೀ ಸಕ್ತಾಚಿರಂ ಮನಸ್ಸಿ ಸಂಯಮಿನ. ಯಾರಿಗೆ ಆಸಕ್ತಿ ಭಗವಂತನಲ್ಲಿ ಅವರು ಯೋಗವನ್ನು ಮಾಡ್ತಾ ಇರ್ತಾರೆ, ಸದಾ ಧ್ಯಾನವನ್ನು ಮಾಡ್ತಾರೆ. ಯಮಿನಾ ಅವರ ಚಿತ್ತದಲ್ಲಿ ಪರಮಾತ್ಮನನ್ನು ಸ್ಥಾಪನೆ ಮಾಡ್ಕೊಂಡು ಬಿಡ್ತಾರೆ. ಸಂಯಮಿನ ನಿವಾಸ ಸೂರ್ಯನ್ ಹೇಗೆ ಕಾಣಿಸುತ್ತೆ? ಚಂದ್ರ, ಸೂರ್ಯ, ಅಗ್ನಿ ಮೂರು ಸೇರಿಕೊಂಡು ವಾಸ ಮಾಡ್ತಾ ಇರುವಂತೆ ಕಾಣಿಸುತ್ತೆ. ಜೀವಾತ್ಮರು ಆಚಾರ್ಯರುಗಳನ್ನು ಧ್ಯಾನ ಮಾಡಬೇಕಾದ್ರೆ ಅವರ ಮನಸ್ಸಿನ ಜೊತೆಯಲ್ಲಿ ಸೇರಿ ಹೋಗಬೇಕಂತ. ಸೇರಿ ಹೋಗಿ ಪ್ರೀತಿಗಿಂತ ಅವರಲ್ಲಿ ಭಕ್ತಿ ಜಾಸ್ತಿ ಆಗಬೇಕು. ನಮಗೆಲ್ಲ ಭಗವಂತನ ವಿಷಯದಲ್ಲಿ ಭಕ್ತಿ ಆಸಕ್ತಿ ಎಲ್ಲವೂ ಜಾಸ್ತಿ. ಆದರೆ ಬಿಡಕ್ಕೆ ಆಗದೇ ಇರುವಂಥವ್ರು ಯಾರು ಅಂದರೆ ನಮ್ಮ ಆಚಾರ್ಯರು. ಬಿಡದೇ ಇರುವಂತೆ ನಿತ್ಯ ಕಂಕರಿಯ ಯಾವುದು ಪರಮಾತ್ಮನಿಗೆ ಅರ್ಚಾರೂಪದಲ್ಲಿ ನಿತ್ಯ ಗ್ರಂಥ ಅನಸ. ಯಾವಾಗಲೂ ಆಚಾರ್ಯರ ಚಿಂತನೆಯನ್ನು ಮಾಡಬೇಕು. ಚಿಂತನೆಯನ್ನು ಮಾಡ್ತಾ ಅವರನ್ನು ತಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ಸ್ಥಾಪನೆ ಮಾಡಬೇಕು. ಅದೇ ಉದ್ದೇಶ ಈ ಒಂದು ಶ್ಲೋಕದ. ಅವರ ಮನಸ್ಸಿನ ಜೊತೆಯಲ್ಲಿ ಸೇರಿ ಹೋಗುವಂತೆ ಪರಮಾತ್ಮ ಅವರ ಮನಸ್ಸಿನಲ್ಲಿ ಸೇರಿಕೊಂಡು ಬಿಡಬೇಕಂತೆ. ಆ ಥರ ಇವರು ಸ್ವಯಂವರಕ್ಕೆ ಬೇಕಾದಂಥ ಮಾಲೆಯನ್ನು ಹಾಕ್ಕೊಳ್ಬೇಕು. ಮತ್ತು ಆ ಜಾಗದಲ್ಲಿ ಸ್ವಲ್ಪ ಚೂರುಗಳು ನಿನ್ನನ್ನು ಧ್ಯಾನ ಮಾಡುವವರ ಅಂತರಂಗದಲ್ಲಿ ನೀನು ಚಿರಕಾಲ ಒಂದು ಕ್ಷಣಕಾಲ ಇದ್ದಾದರೂ ಬರಬೇಕು. ಇಲ್ಲದೇ ಇದ್ದರೆ ಆದರೆ ಸ್ವಲ್ಪ ನಿಧಾನವಾಗಿ ಭಾಗಗಳು ಉದುರು ಹೋಗುತ್ತೆ. ನೀವು ನೋಡಿದ್ದೀರಾ, ಸೂರ್ಯನ ಕಿರಣ ಇಲ್ಲ ಅಂತಂದರೆ ಹಾವು ಏನು ಕಾಣಿಸಿದೆ. ಪಟ್ ಆಸಕ್ತವಾಸವಶಿಲಾ ಸಕಲಾತ್ವದೀಯಾಗ ಪದ್ಮಾಸಕಾಯ ಪದರಕ್ಷಿಣಿ ಪದ್ಮರಾಗಾಗ ಪ್ರತ್ಯಕ್ಷಯಂತಿ ಕಮಪಿ ಭ್ರಮರಾಭಿಲೀನಂ ಪಾದಾರವಿಂದ ಮಕರಂದ ರಸಪ್ರವಾಗಂ. ಕೆಂಪು ರತ್ನ ಪಕ್ಕದಲ್ಲೇ ನೀಲರತ್ನ ಎರಡೂ ಯಾವಾಗಲೂ ಇದ್ದೇ ಇರುತ್ತೆ ನಿನ್ನಲ್ಲಿ. ಅದರಿಂದ ಅಲಂಕಾರ ಭರಿತಳಾಗಿ ಅದರ ಕಿರಣಗಳಿಂದ ಪ್ರಕಾಶವನ್ನು ಉಂಟು ಮಾಡ್ತೀಯ ಸುತ್ತಲೂ. ಆ ಪ್ರಕಾಶವನ್ನು ನೋಡಿದರೆ ದೇವರ ಪಾದಾರವಿಂದಗಳಿಗೆ ಹೊಸದಾದ ಒಂದು ಮಕರಂದದ ಪ್ರವಾಹ ಉಂಟಾಗಿದೆ. ಅದು ಬಂದು ಆ ಪಾದಾರವಿಂದದಲ್ಲಿ ನಿಂತ್ಕೊಂಡ್ಬಿಟ್ಟಿದೆ. ಅದರಲ್ಲಿ ಭ್ರಮರಗಳು ಬಂದು ಆ ಮಕರಂದವನ್ನು ರಸಾಸ್ವಾದವನ್ನು ಮಾಡಿ ಅದರ ರಸವನ್ನು ಅನುಭವಿಸ್ತಾ ಇರುತ್ತೆ. ಅದರಂತೆ ಕಾಣಿಸುತ್ತೆ. ಈಗ ಅಲ್ಲಿ ಯಾವ ಭ್ರಮರವೂ ಬಂದಿಲ್ಲ, ಏನೂ ಇಲ್ಲ. ಆದರೆ ಸ್ವಾಮಿ ದೇಶಿಕರಿಗೆ ಏನಂತ ಅನ್ನಿಸ್ತಾ ಇದೆ? ಆ ನೀಲಿ ರತ್ನ ದುಂಬಿಗಳಂತೆ ಕಾಣುತ್ತೆ. ಅದಕ್ಕೆ ಹೇಳ್ತಾರೆ, ಆ ನೀಲ ರತ್ನಗಳು ಕಪ್ಪುಗಿದೆ, ಆ ಕಪ್ಪು ಕೆಂಪು ಸೇರ್ಕೊಂಡು ಬಿಡುತ್ತೆ. ಅದನ್ನು ನೋಡಿದರೆ ದೇವರ ಪಾದಾರವಿಂದ ಎನ್ನುವಂತಹ ಕಮಲ ಪುಷ್ಪದಲ್ಲಿ ಒಳ್ಳೆಯ ಮಕರಂದ ಚೆನ್ನಾಗಿ ಹರಿದು ಅದರಲ್ಲೇ ಇದ್ದು ಅದರಲ್ಲಿ ತಂಗುಬಿಟ್ಟಿದೆ. ಅದರಲ್ಲಿ ಭ್ರಮರಗಳು ಬಂದು ಆ ಸವಿಯನ್ನು ರಸವನ್ನು ಅನುಭವಿಸ್ತಾ ಹಾಗೇನೇ ಲೀನವಾಗಿಬಿಟ್ಟಿದೆ. ಅಲುಗಾಡದೆ ಒಳ್ಳೆ ಭ್ರಮರಗಳು ಸ್ಟ್ಯಾಚ್ಯೂ ಅಂತ ಆಗ್ಬಿಟ್ಟಿದೆ. ಆ ಹೂವಿನಲ್ಲಿ ಬಂದಿದೆಯಾ ಭ್ರಮರ? ಇಲ್ಲ. ಪಾದಾರವಿಂದ ಒಂದು ಹೂವು, ಒಂದು ಕಮಲ ಪುಷ್ಪ, ಅದರಲ್ಲಿ ಭ್ರಮರಗಳು ಕೂತಿದೆ. ಯಾತಕ್ಕೆ? ಇಲ್ಲ ಕಾಂತಿ.
ಪದ್ಮಾಸಗಾಯ ಪದರಕ್ಷಿಣಿ ಪದ್ಮಾವತಿ ಸಮೇತನಾದ ಶ್ರೀನಿವಾಸ, ಲಕ್ಷ್ಮೀ ಸಮೇತನಾದ ಶ್ರೀಮನ್ನಾರಾಯಣ ಯಾವಾಗಲೂ ಮಹಾಲಕ್ಷ್ಮಿ ಬೇರೆ ಬೇರೆ ರೂಪದಲ್ಲಿ ಪರಮಾತ್ಮನ ಜೊತೆಯಲ್ಲೇ ಇದ್ದು ಅವನ ಎಲ್ಲ ಲೀಲೆಗಳಲ್ಲೂ ಸಹಾಯ ಮಾಡುವಂಥವಳು ಪುರುಷಕಾರಭೂತಳಾದಂತಹ ಮಹಾಲಕ್ಷ್ಮಿ. ಅದರಲ್ಲಿ ಆಸಕ್ತಿ. ಭ್ರಮರಾಭಿಲೀನಂ, ತುಂಬಿಗಳು ಒಂದಕ್ಕೊಂದಕ್ಕೆ ಸೇರಿಕೊಂಡು ಕೂತ್ಕೊಂಡಂತೆ ಕಾಣಿಸ್ತಾ ಇದೆ. ಈ ರೀತಿಯಿಂದ ಉಂಟಾಗಿರುವಂಥವು ಈ ಒಂದು ಅದ್ಭುತವಾದ ಚಿತ್ರಣವನ್ನು ಎಷ್ಟು ಹೇಳಿದರೂ ಸಾಕಾಗ್ದು ಅಂತಾರೆ ಸ್ವಾಮಿ ದೇಶಿಕರು. ಹೇಳೋಕ್ಕೆ ಆಗೋದಿಲ್ಲ ಅಂತ. ಅಷ್ಟು ಉತ್ತಮವಾದ ಒಂದು ರಚನೆಯನ್ನು ಉಂಟು ಮಾಡ್ತೀಯ ನಿನ್ನ ಕಾಂತಿಗಳಿಂದ ಅಮ್ಮ ಪಾದುಕಾದೇವಿ. ಆ ಪಾದಾರವಿಂದದಲ್ಲಿ ಮಕರಂದ ಬಂದು ಅದು ಅಲ್ಲಿ ನಿಂತು ಅದರ ಆಸ್ವಾದನೆಯನ್ನು ಮಾಡ್ತಾ ಇರುವಂತಹ ಒಂದು ಸುಂದರವಾದ ಭ್ರಮರಗಳು ಸೇರ್ಕೊಂಡ್ಬಿಟ್ಟಿದೆ ಅಂತ ಇಲ್ಲಿ ಸ್ತೋತ್ರ ಮಾಡಿದ್ದಾರೆ. ಆಳ್ವಾರು ಭಗವಂತನನ್ನು ಬಹಳ ಪ್ರೀತಿಯಿಂದ ಅನುಭವಿಸುವಂಥ ಕಾಲದಲ್ಲಿ ಅವರ ಸುಂದರವಾದ ದಿವ್ಯ ಆಧಾರಗಳಿಂದ ಒಳ್ಳೊಳ್ಳೆಯ ಭಾಷೆಗಳು ಬರುತ್ತೆ. ಭಗವಂತನನ್ನು ಅಷ್ಟು ಸುಂದರವಾಗಿ ಕೊಂಡಾಡ್ತಾರೆ. ಅವನ ರೂಪವನ್ನು, ಸೌಂದರ್ಯವೇ ಮುಖ್ಯ. ಆ ಪರಮಾತ್ಮನನ್ನು ಕಂಡ ತಕ್ಷಣ ಅವನ ಸೌಂದರ್ಯ ಇದೆಯಲ್ಲ, ಅದೇ ನಮ್ಮನ್ನು ಆಕರ್ಷಣೆ ಮಾಡುವಂಥದ್ದು. ಆ ಸಮಯದಲ್ಲಿ ಅವರನ್ನೆಲ್ಲ ಆಕರ್ಷಣೆ ಮಾಡಿ ಎಲ್ಲ ಆಳ್ವಾರ ಆಚಾರ್ಯರುಗಳನ್ನು ಆ ಪಾದಾರವಿಂದದಲ್ಲೇ ತಮ್ಮ ಮನಸ್ಸು ಹೋಗಿ ನೆಲೆ ನಿಂತು ಭ್ರಮರವಾಗಿಬಿಡಬೇಕು. ಅಲ್ಲೇ ಇದ್ದು ಅಡಿಕೀಳ್ ಪುಗಂದು ಅಂತ ಹೇಳಿದರು. ಹಾಗೆ ಅವರನ್ನೇ ಮರೆತು ಆ ಪಾದಾರವಿಂದದ ಆ ಮಕರಂದದಲ್ಲಿ ಮುಳುಗಿ ಹೋಗ್ತಾರೆ. ಅದರಂತೆ ಎಲ್ಲರಿಗೂ ಈ ಒಂದು ಅದ್ಭುತವಾದ ಅನುಭವ ಉಂಟಾಗಬೇಕು ಅಂತ ಸ್ವಾಮಿಗೆ ಆಶ್ಚರ್ಯವಾದ ಒಂದು ಲಕ್ಷ್ಯ. ಎಲ್ಲ ಚೇತನರು ಉದ್ಧಾರ ಮಾಡಬೇಕು, ಎಲ್ಲರೂ ಮುಕ್ತಿಯನ್ನು ಪಡ್ಕೊಳ್ಬೇಕು, ಎಲ್ಲರೂ ಪರಮಾನಂದ ಭರಿತರಾಗಬೇಕು, ಅನುಭವಿಸ್ಬೇಕು ಅನ್ನೋದೇ ಸ್ವಾಮಿ ದೇಶಿಕರ ಒಂದು ಭಾವನೆ. ಅಂತಃಪುರಾಣಿ ಸಮಯೇಶು ಅಭಿಗಂತುಮೇಕ ರಂಗೇಶಿತು ಜ್ಞಪಯಸೀವ ಪದಾವನಿತ್ವಂ ಮುಕ್ತಾಂಶುಜಾಲ ಮಿಳನಾತ್ ರುಚಿರೈಃ ಪ್ರವಾಳೈಃ ಬಿಂಬಾದರಂ ಸ್ಮಿತ ವಿಶೇಷ ಯುತಂ ಪ್ರಿಯಾಣಾಂ. ಅಮ್ಮ ಪಾದುಕೆ, ನಿನ್ನಲ್ಲಿ ಮುತ್ತುಗಳು ಹವಳಗಳು ಸೇರಿದೆ. ಎರಡೂ ರತ್ನಗಳನ್ನು ಹುದುಗಿಸಿಟ್ಟಿದ್ದಾರೆ. ಅದರಿಂದ ಎರಡು ಕಾಂತಿ ಅಪೂರ್ವವಾಗಿ ಹೊರಗಡೆ ಹರಡತ್ತೆ. ಆ ಹರಡಿದಂತಹ ಕಾಂತಿಯನ್ನು ನಾನು ನೋಡಿದಾಗ ಏನು ಅನಿಸೆ ಗೊತ್ತಾ? ಆಯಾ ಕಾಲದಲ್ಲಿ ಅಂತಃಪುರದಲ್ಲಿರುವಂಥ ಶಿಕ್ಷೆಗೆ ಅವರವರೇ ಶಿಕ್ಷೆ ಅಂತ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಪರಮಾತ್ಮ ಸಂಚಾರಕ್ಕೆ ಹೊರಟಾಗ ಇವರೇನು ಮಾಡ್ತಾರೆ? ಒಂದು ಅಭ್ಯಾಸವನ್ನು ಮಾಡಿಕೊಡ್ತಾರೆ. ಆ ರೀತಿ ಯಾವಾಗಲೂ ಅದರಲ್ಲೇ ಆಸಕ್ತಿ. ಒಬ್ಬಳೇ ಇರುವಂತಹ ಕಾಲದಲ್ಲಿ ಸಮಯೇಶು ಆಯಾಯ ಕಾಲ ಅಂತಃಪುರಾಣಿ ಮಹಾಲಕ್ಷ್ಮಿಯು ಬಿಜಿಗೆ ಮಾಡುವ ಸನ್ನಿಧಿಗಳಲ್ಲಿ ಭಗವಂತ ಹೋಗುವುದಕ್ಕೆ ಮುಕ್ತಾಂತಜಾಲಗ ಮಿಳನಾಥ್ ಮುತ್ತುಗಳ ಕಾಂತಿಗಳಿಂದ ಕೂಡಿರುವಂಥ ಒಂದು ಸಮೂಹ ಅದು ಅದರಲ್ಲಿ ಸೇರಿಕೊಂಡಿದೆ. ಅಭಿಗಂತುಂ ಅದನ್ನು ಹೊಂದುವುದಕ್ಕೋಸ್ಕರವಾಗಿ ಅಭಿಗಂತುಂ ಮಯೂಖ ಮುಕ್ತಾಂಶ ಜಾಲಂ ಮುತ್ತುಗಳಿಂದ ಬರುವಂಥ ಕಾಂತಿಗಳ ಒಂದು ಬಲೆ ಅದು ಕೂಡಿಬಿಟ್ಟಿದೆಯಲ್ಲ, ಅದು ಬಲೆಯಂತೆ ಕಾಣಿಸುತ್ತೆ. ರುಚಿರೈಹಿ ಆಗ ಇವರಿಗೆ ಸುಂದರವಾದ ಪ್ರವಾಳವು ಸುಂದರವಾದ ಬೇರೆ ಬೇರೆ ಮಣಿಗಳ ಕಾಂತಿಗಳು, ಒಂದು ಬಿಂಬಾಧರವನ್ನು ತೋರಿಸುವ ಒಂದು ಅಧರ, ಎಲ್ಲ ಮಧುರವಾದಂತಹ ಮುಗುಳ್ನಗೆ ಏನು ಪ್ರವಾಳದಂತೆ ಇರುವಂಥ ಬಹಳ ಸುಂದರವಾದ ಮುಗುಳ್ನಗೆ, ಆ ಬಿಳಿಗಿರುವಂಥ ಮುತ್ತುಗಳಂತಿರುವಂಥ ಹವಲಗಳು, ಇದೆಲ್ಲವೂ ಕೂಡ ಜ್ಞಪಯಸೀವ ನೆನಪಿಗೆ ತರುತ್ತೆ. ಅಹೋ ಪರಮಾತ್ಮ ಈಗ ಇದನ್ನು ಧರಿಸಿಕೊಂಡಿದ್ದಾನೆ, ಇದು ವಿಶೇಷವಾದದ್ದು ಅದಕ್ಕೆ
ಇದು ನಮಗೆ ಗೊತ್ತಾಗಬೇಕಾದ್ರೆ ಅರ್ಥಗಳ ಅನ್ವಯ ಗೊತ್ತಿದ್ದರೆ ಮಾತ್ರ ಕೂಲಂಕುಷವಾಗಿ ನಮಗೆ ಆ ರಸಿಕತೆ ಭಾವುಕತೆ ಬಂದು ಪರಮಾತ್ಮನನ್ನು ಅನುಭವಿಸುವಂಥದ್ದು ಉಂಟಾಗತ್ತೆ. ನಮ್ಮಾಳ್ವಾರು ಬಹಳ ಆಸೆಯಿಂದ ಹಾಡಿರುವಂತಹ ಸ್ವರೂಪ ರೂಪ ಗುಣಾದಿಗಳನ್ನು ವರ್ಣನೆ ಮಾಡಿರುವಂತಹ ಅದರಿಂದ ಅದನ್ನು ಅನುಭವಿಸಬೇಕು. ತತ್ಕ್ಷಣ ದೇವರಿಗೆ ಏನನ್ಸುತ್ತೆ, ಆಳ್ವಾರನ್ನು ಪ್ರೀತಿಸಬೇಕು ಜೀವಾತ್ಮ, ಪರಮಾತ್ಮನನ್ನು ಪ್ರೀತಿಸಬೇಕು, ಚರಮನಿಷ್ಠೆಯಲ್ಲಿ ನಿಲ್ಲಬೇಕು. ಚರಮನಿಷ್ಠೆಯನ್ನು ಮಾಡಿದರೆ ಪ್ರಥಮ ನಿಷ್ಠೆಯೋ ಅದರೊಳಗೆ ಅನುಸಂಧಿಸಿದಂತೆ ಆಗತ್ತೆ ಅಂತಾರೆ. ಇದು 552ನೇ ಶ್ಲೋಕ. ನಮ್ಮ ಆಳ್ವಾರರು ಆಸೆಯಿಂದ ಪರಮಪುರುಷನ ಸ್ವರೂಪ ರೂಪಗಳು ವಿಭಾದಿಗಳನ್ನು ವರ್ಣನೆ ಮಾಡಿದರೆ, ವರ್ಣಿಸುವಾಗ ಆ ಕ್ಷಣದಲ್ಲಿ ಆಳ್ವಾರನ್ನು ಪ್ರೀತಿಸಿ ಅನುಭವಿಸಬೇಕು ಅಂತ ಭಗವಂತನಿಗೂ ಆಸೆ ಉಂಟಾಗುತ್ತೆ. ಭಗವಂತನಿಗೂ ಆಸೆ ಉಂಟು ಮಾಡುವಂಥದ್ದು ನಿನ್ನ 3 ರತ್ನಗಳ ಕಾಂತಿ. ರಂಗೇಶ್ವರಸ್ಯ ಮೃಗಯೋ ಚರಣಾರವಿಂದ ಅಸಕ್ತ ರಕ್ಷಕಪೀಂದ್ರಮಕುಟೇಶು ನಿವೇಶಯೋಗ್ಯ ಮನ್ಯೇ ಪದಾವನಿ ನಿಬದ್ಧ ವಿಚಿತ್ರರತ್ನ ಮಾಯಾಮೃಗಸ್ಯ ರಚಿತಾಮಿವ ಚರ್ಮಣಾತ್ವಂ. ಇದು ಮುಂಚೆನೂ ಹೇಳಿದ್ದಾರೆ. ನಾದ ಪದ್ಧತಿಯಲ್ಲೂ ಬರುತ್ತೆ, ರತ್ನ ಸಾಮಾನ್ಯ ಪದ್ಧತಿಯಲ್ಲೂ ಇದನ್ನು ತಗೊಂಡಿದ್ದಾರೆ. ಅಮ್ಮ ಪಾದುಕೆ, ನಿನ್ನಲ್ಲಿರುವಂಥ ನೀಲಿ ಕೆಂಪು ಈ 2 ಬಣ್ಣ ಸೇರಿಕೊಂಡು ಹೇಗೆ ಕಾಣಿಸುತ್ತೆ, ಕೂಡಿಬಿಡುತ್ತೆ, ಮೋಹಗೊಳಿಸುತ್ತೆ. ಒಬ್ಬ ಬಂದ ಮಾರೀಚ ಸೀತೆಯನ್ನು ಎಷ್ಟು ಸೆಳೆದು ಬಿಟ್ಟ, ಮೋಹ ಉಂಟಾಗುವಂತೆ ಮಾಡಿಬಿಟ್ಟ. ಮಾರೀಚ ಎನ್ನುವಂಥ ಜಿಂಕೆ, ಆ ಜಿಂಕೆ ಎಂತೆ ಮೋಹಗಳಿಸಲು ಬಂದ ಅವರು ಆ ಮಾರೀಚನ ಚರ್ಮದಿಂದ ಏನಾಯಿತು, ಚರ್ಮದಿಂದ ತಯಾರಾದಂತಹ ನೀನು ಯಾವುದರಿಂದ ಮಾಡ್ತಾರೆ ಪಾದುಕೆಯನ್ನು? ಚರ್ಮ ಯೂಸ್ ಮಾಡ್ಬೋದಾ? ನೋಡೋದಕ್ಕೆ ಮಾರೀಚನ ಚರ್ಮವನ್ನು ತಗೊಂಡು ಮಾಡಿದಂತೆ ಕಾಣಿಸುತ್ತೆ. ಅನೇಕ ಬಣ್ಣ, ಅದು ಎಷ್ಟು ಏನು ಮಾಡ್ತದೋ, ಸೀತೆಯನ್ನು ಯಾವ ರೀತಿ ಆಕರ್ಷಣೆ ಮಾಡಿಬಿಡ್ತು, ಅದೇ ರೀತಿ ನೀನು ನಮ್ಮನ್ನು ಆಕರ್ಷಣೆ ಮಾಡಬೇಕು ಅಲ್ವಾ? ಅದನ್ನು ಹೇಳಿ ಆಕರ್ಷಣೆ ಮಾಡಬೇಕು ಯಾರ ವಿಷಯದಲ್ಲಿ? ಪರಮಾತ್ಮನ ವಿಷಯ. ಆದರೆ ಮಾರೀಚ ಏನು ಮಾಡ್ದ, ಸೀತೆಯನ್ನು ಪರಮಾತ್ಮನಿಂದ ದೂರ ಮಾಡಿದ. ದೂರ ಮಾಡೋಕ್ಕೆ ಅವನು ಬಂದಿದ್ದು. ಹೇಗಾದರೂ ಮಾಡಿ ಜೀವಾತ್ಮನನ್ನು ಪರಮಾತ್ಮನಿಂದ ದೂರ ಮಾಡಿಬಿಡಬೇಕು ಅಂತಾನೆ ಪ್ರಕೃತಿ. ಪ್ರಕೃತಿ ಎನ್ನುವಂಥ ದೊಡ್ಡ ಮಾಯ ಮೃಗ. ಅದಕ್ಕೆ ಅವರು ಹೇಳ್ತಾರೆ ಇಲ್ಲಿ, ಮೋಹಗೊಳಿಸಲು ಮಾರೀಚನ ಚರ್ಮದಿಂದ ತಯಾರಾದದ್ದು. ವಿಭೀಷಣ ಸುಗ್ರೀವ ಅವರನ್ನೆಲ್ಲ ಆ ಕಿರಣಗಳನ್ನು ಹರಿಸಿ ಅನುಗ್ರಹ ಮಾಡಿದುದು ಇದು ಪಾದರಕ್ಷೆ ಅಲ್ವಾ ಅಂತಾರೆ. ಇದು ಆಕರ್ಷಣೆ ಮಾಡಿದ್ದು ಏನಕ್ಕೆ? ಅವರನ್ನು ಉದ್ಧಾರ ಮಾಡೋಕ್ಕೆ. ಆದರೆ ಪ್ರಕೃತಿ ಏನು ಮಾಡುತ್ತೆ? ಪ್ರಕೃತಿ ಮಾರೀಚನ ನಮ್ಮನ್ನು ಪರಮಾತ್ಮನಿಂದ ಬಿಡಿಸುತ್ತೆ. ಆದರೆ ನಿನ್ನ ಬಣ್ಣಗಳು ಹೇಗೆ ನಮ್ಮನ್ನು ಮಾಡುತ್ತೆ? ಪರಮಾತ್ಮನ ಕಡೆಗೆ ಆಕರ್ಷಣೆ ಮಾಡಿ ಸೇರಿಸಿ ಅಂತ ಹೇಳಿ. ನೀನು ಚಿತ್ರಕೂಟದಲ್ಲಿ ಭರತ ಪಾದರಕ್ಷೆಯನ್ನು ವಿಷ ಮಾಡಿಸಿಕೊಂಡು ಹೋದ್ರಿಂದ ಅವನಿಗೇನಾಯ್ತು? ಇವಾಗ ಬೇರೊಂದು ಪಾದರಕ್ಷೆ ಬೇಕಲ್ಲ, ಅದು ಮಾಡಿದ್ರಂತು. ಈಗ ಪಾದುಕೆಯನ್ನು ಹಾಕ್ಕೊಂಡು ಹೊಟ್ಟೋಗ್ಬಿಟ್ನಲ್ಲ, ಭರತ ತೊಗೊಂಡೋಗ್ಬಿಟ್ಟ. ಭಾರತ ಕೊಡಬೇಕಪ್ಪ ನೀನೇ ಬಾ ಅಂತ ಬರಲಿಲ್ಲ. ಈಗ ಪರಮಾತ್ಮ ಬರೀ ಕಾಲಿನಲ್ಲಿದ್ದಾನೆ, ಅವನು ಓಡಾಡಬೇಕು. ಅದಕ್ಕೋಸ್ಕರ ಏನಾಯಿತು? ಮಾರೀಚನ ಚರ್ಮದಿಂದ ಶ್ರೀರಾಮನ ಕೃಪೆಗೆ ಪಾತ್ರರಾದಂಥ ವಿಭೀಷಣ ಸುಗ್ರೀವ ಇವರ ತಲೆ ಮೇಲೆ ಇಟ್ಟು
ಅವರಿಗೆ ಅನುಗ್ರಹ ಅಂತ ಹೇಳ್ತಾರೆ ಇದ್ರು. ಅದರ ಓಹೋ ಅದನ್ನು ನೆನಪು ಮಾಡಿಕೊಡ್ತಾ ಇರುವಂತೆ ಅನಿಸತ್ತೆ. ಈಗ ಯಾತಕ್ಕೆ ಇದು ಹೇಳ್ತಾ ಇದ್ದಾರೆ ಗೊತ್ತಾ? ಮಾರೀಚನ ಚರ್ಮದಿಂದ ಮಾಡಿರುವಂಥ ಪಾದುಕೆ. ಆದರೆ ಮಾರೀಚನ ಚರ್ಮ ಹೇಗಿತ್ತು? ವರ್ಣಮಯವಾಗಿತ್ತು, ಎಲ್ಲರನ್ನೂ ಅಟ್ರಾಕ್ಟ್ ಮಾಡ್ತಾಯಿತ್ತು. ಅದರಿಂದ ಮಾಡಿದಂತಹ ಈ ಪಾದುಕ ಸುಗ್ರೀವನ ತಲೆ ಮೇಲೆ, ವಿಭೀಷಣ ತಲೆ ಮೇಲೆ ಇಟ್ಟಾಗ ಏನಾಯಿತು? ಅವರಿಗೆ ಪೂರ್ತಿ ಪವಿತ್ರತೆ ಉಂಟಾಗೋಯ್ತು ಅಂತಾರೆ ಇದರಲ್ಲಿ. ಅಂತಹ ಅವರನ್ನು ಅನುಗ್ರಹ ಮಾಡೋಕ್ಕೋಸ್ಕರವಾಗಿ ಮಾಡಿಕೊಟ್ಟಂಥ ಪಾದುಕೆಯಂತೆ ನೀನು ಕಾಣಿಸ್ತಾ ಇದೆಯಾ ಅಂತ ಸ್ತೋತ್ರ ಮಾಡಿ. ಭಗವಂತ ಈ ಪ್ರಕೃತಿ ಮಂಡಲವನ್ನು ಸೃಷ್ಟಿ ಮಾಡಿ ಇದು ಆಕರ್ಷಕವಾಗಿರುವಂತೆ ಮಾಡಿ, ಚೇತನರೆಲ್ಲ ಕಷ್ಟಪಡ್ತಾರೆ. ಎಲ್ಲ ಜೀವಾತ್ಮನೂ ಕೂಡ ಶಾಶ್ವತವಾದ ಸುಖವನ್ನು ಕೊಡುವಂಥ ಲೋಕಕ್ಕೆ ಹೋಗಬೇಕು ಅಂತ ಆಸೆಯನ್ನು ಬಿಟ್ಟು ಇಲ್ಲೇ ಇರಬೇಕು ಅಂತ ಆಸೆ ಪಡುವಂತೆ ಮಾಡಬೇಕು. ಪರಮಪದಕ್ಕೆ ಕರೆದುಕೊಂಡು ಹೋಗಬೇಕಲ್ಲ, ಯಾವತ್ತಿದ್ರೂ ಇವತ್ತಿಲ್ಲ ಇನ್ನೊಂದು ದಿವಸ ಕರ್ಕೊಂಡು ಹೋಗಬೇಕು ಅಂತಹ ಅದಕ್ಕೋಸ್ಕರ ಪರಮಾತ್ಮ ಆಚಾರ್ಯರುಗಳನ್ನು ಕಳಿಸ್ತಾನೆ, ಶಾಸ್ತ್ರಪಾಣಿಗಳಿಗಾಗಿ ಕಳಿಸ್ತಾನೆ, ಶಸ್ತ್ರಪಾಣಿಗಳಾಗಿ ಅವರನ್ನು ಅದರಿಂದ ಆಚಾರ್ಯರುಗಳನ್ನು ಅವತಾರ ಮಾಡಿಸಿ ಭೂಮಿಗೆ ತಾನೂ ಬಂದು ಅವನೂ ಅವತಾರವನ್ನು ಮಾಡಿ ಆಚಾರ್ಯರು ಎಲ್ಲರೂ ಅವರೇನಾದರೂ ಶಾಶ್ವತವಾಗಿರ್ತಾರೆ? ಆಚಾರ್ಯರು ಇಲ್ಲ, ಅವರು ಒಂದು ದಿವಸ ಈ ಪ್ರಕೃತಿಯನ್ನು ಬಿಡ್ತಾರೆ. ಅವರು ಮೃಗಗಳಂತೆ, ಒಂದೂ ತಿಳಿಯದ ಇರುವಂತಹ ರಾಕ್ಷಸರಂತೆ ಕೆಟ್ಟವರಾದರೂ ಪ್ರಕೃತಿ ಮಂಡಲದಲ್ಲಿ ಇರುವಂಥ ಜನರನ್ನು ತಮ್ಮ ನವರಸಭರಿತವಾದಂತಹ ಉಪದೇಶ ವಾಕ್ಯಗಳಿಂದ ಸದಾಚಾರದಿಂದ ಮತ್ತು ಅವರ ವಿಧ ವಿಧವಾದ ಉಪಾಯಗಳನ್ನು ಮಾರ್ಗಗಳನ್ನು ಸೂಚಿಸಿ ಆ ಪರಮಾತ್ಮನ ಅಡಿದಾವರಿಗಳಲ್ಲಿ ಒಪ್ಪಿಸುವಂಥವರು ಆಚಾರ್ಯ, ಸಾಮಾನ್ಯರಲ್ಲ. ಅದರಿಂದ ಅವರು ಸ್ವಾಮಿ ದೇಶಿಕರು ಅದರಲ್ಲಿ ಹೇಳ್ತಾರೆ, ಅನೇಕ ವಿಧವಾದ ಉಪಾಯ ಮಾರ್ಗಗಳಿಂದ ಆ ಪರಮಾತ್ಮನ ಅಡಿದಾವರಿಯನ್ನು ಸೇರಿಕೊಳ್ಬೇಕು. ಆದರೆ ಒಪ್ಕೊಳ್ಳಲ್ಲ ಅಂದರೆ ಆಚಾರ್ಯರು ಸೇರಿಸಿ ಬಿಡ್ತಾರೆ ಪರಮಾತ್ಮನಲ್ಲಿ. ಘಟಿಕರಾಗಿ ನಿಂತು ಮಹಾನುಭಾವರಾಗಿ ಅವರು ನಮ್ಮನ್ನು ಎಲ್ಲ ಜೀವವನ್ನು ಪರಮಾತ್ಮನಲ್ಲಿ ಸೇರಿರುವಂಥವರು ಪರಮಾಚಾರ್ಯರುಗಳು ಅಂತ ಸ್ತೋತ್ರ ಮಾಡಿದ್ದಾರೆ. ಅದರಲ್ಲಿ ಪರಮಾಚಾರ್ಯರಾದ ನಮ್ಮಾಳ್ವರೂ ಕೂಡ ಆ ಸುಲಭವಾದ ಉಪಾಯವನ್ನು ನಮಗೆ ತಿಳಿಸಿಕೊಡ್ತಾರೆ. ಪದ್ಮಾಸಿರಂಗಪತಿ ವಿಭ್ರಮ ಪಾದುಕೆ ತ್ವಂ ಮಾಯಾ ಕಿರಾತ ಮಕುಟೇ ನವಬರ್ಕಮಾಲ ಆಕೃಷ್ಟವಾಸವಧನು ಶಕಲೈರ್ಮಣೀನಾಂ ಅನ್ಯೋನ್ಯ ಸಂಘಟಿತ ಕರ್ಭುರಿತೈ ಮಯೂಕೈ. ಅಮ್ಮ ಪಾದುಕೆ, ನಿನ್ನಲ್ಲಿ ವಿಧ ವಿಧವಾದ ರತ್ನಗಳು ಉಂಟು. ಅದು ವಿಧ ವಿಧವಾದ ಕಾಂತಿಗಳನ್ನು ಉಂಟು ಮಾಡುತ್ತೆ ಒಂದೊಂದು ರತ್ನವು. ಅದನ್ನು ನೋಡಿದರೆ ಆಕಾಶದಲ್ಲಿ ಮೋಡಗಳಲ್ಲಿ ಕಾಮಲ ಬಿಲ್ಲಿನಂತೆ ಕಾಣಿಸುತ್ತೆ. ವೇದಕಾಂತಿ ಆಕಾಶದಲ್ಲಿ ಮೋಡಗಳು, ಆ ಮೋಡಗಳಲ್ಲಿ ಒಂದು ಕಾಮನ ಬಿಲ್ಲು, ಅದು ವರ್ಣಮಯವಾದದ್ದು. ಬಿಳಿ 7 ಬಣ್ಣವಾಗಿ ಸುಂದರವಾಗಿ ಆ ಒಂದು ಕಾಮನ ಬಿಲ್ಲು ಉಂಟಾಗತ್ತೆ. ಇದನ್ನು ನೋಡಿದ್ರೇ ಎಷ್ಟು ಆಶ್ಚರ್ಯ ಪ್ರಕೃತಿಯಲ್ಲಿ. ನಾವು ಅದನ್ನು ನೋಡೇ ಮೈ ಮರೆತು ಬಿಡ್ತೀವಿ, ಎಷ್ಟು ಚೆನ್ನಾಗಿದೆ ಅಂತ ಅನುಭವಿಸ್ತೀವಿ ಆ ಕಪ್ಪಾದ ಮೋಡಗಳ. ಅದನ್ನು ಇಲ್ಲಿ ಏನು ಹೇಳ್ತಾರೆ ಸ್ವಾಮಿ ದೇಶಿಕರು, ಅಮ್ಮ ಪಾದುಕಾದೇವಿ ನಿನ್ನನ್ನು ಶಿವ ತನ್ನ ಜಟೆಯಲ್ಲಿ ಧಾರಣೆ ಮಾಡಿಕೊಳ್ತಾನೆ. ಆಗ ತಾನೇ ಒಂದು ನವಿಲ ಗರಿಯನ್ನು ತಗೊಂಡು ಅದನ್ನು ಕಟ್ಟಿ ಒಂದು ಮಾಲೆಯನ್ನು ಮಾಡಿ ನಿನಗೆ ಹಾಕಿದ್ದಾನೇನೋ ಅಂತ. ಇಲ್ಲಿ ಯಾವ ನವಿಲುಗರಿ ಇಲ್ಲ. ಯಾವುದು ನವಿಲುಗರಿ? ವರ್ಣಗಳ ರತ್ನಗಳ ಕಿರಣಗಳು ಎನ್ನುವಂತಹ ವರ್ಣ. ನಮ್ಮ ಆಳ್ವಾರರ ಹೇಗೆ ಇದು ಅತ್ಯದ್ಭುತವಾದದ್ದ
ಒಂದು ಸಂಭವವು. ಅದೇ ರೀತಿ ನಮ್ಮಾಳ್ವಾರರ ಭಾಷೆಗಳು ಕೂಡ ಸುಂದರವಾಗಿ ಮೋಹಗೊಳಿಸುವಂತಹ ವಿಚಾರವನ್ನು, ಭಗವದ್ ವಿಷಯವನ್ನು, ಪರಮ ಭಕ್ತಿ ಉಳ್ಳಂತಹ ಸರ್ವಜ್ಞನಾದಂಥ ಪರಮಾತ್ಮನನ್ನು ಪಡ್ಕೊಳ್ಬೇಕು. ಅವನು ಉತ್ತಮನು, ಪರಮ ಉತ್ತಮನು ಶಿವ. ಅಂತಹ ನಾರಾಯಣನನ್ನು ಶಿವ ಯಾವಾಗಲೂ ಧ್ಯಾನ ಮಾಡ್ತಾ ಇರ್ತಾನೆ. ಅದರಿಂದ ನೀವು ಧ್ಯಾನ ಮಾಡಿ ಪರಮ ಭಕ್ತಿಯಿಂದ ಪರಮಾತ್ಮನನ್ನು ಪಡ್ಕೊಳ್ಬೋದು ಅಂತ ಇಲ್ಲಿ ಒಂದು ವಿಶೇಷವಾದ ಅನ್ಯೋನ್ಯ ಬಂಧುರ ಹರಿ ಮಣಿಪಾದ. ಮೋಡಗಳಲ್ಲಿ ಕಾಮನ ಬಿಲ್ಲಿನಂತೆ ನೀನು ಕಂಗೊಳಿಸ್ತೀಯಾಮ. ನಿನ್ನನ್ನು ಶಿವ ತನ್ನ ತಲೆಯ ಮೇಲೆ ಧಾರಣೆ ಮಾಡಿಕೊಳ್ತಾನೆ. ಆಗ ತಾನೇ ತಂದು ಕಟ್ಟಿ ಮುಡಿಸಿರುವಂತಹ ಒಂದು ಸುಂದರವಾದ ನವಿಲ ಗರಿಯಂತೆ ನೀನು ಶೋಭಾಯಮಾನವಾಗಿ ಕಾಣಿಸ್ತಾ ಇದೆಯಾ ಭಗವಂತ. ಹಾಗೆ ಹೇಳಬೇಕಂತೆ ಪಾದುಕೆ. ಯಾತಕ್ಕೆ ಅಂದರೆ ಪಾದುಕೆಗೆ ಪರಮಾತ್ಮನನ್ನು ಬಿಟ್ಟು ಬೇರೆ ವಿಷಯವೇ ಗೊತ್ತಿಲ್ವಲ್ಲ. ಎಲ್ಲಿ ಹೋದರೂ ಇದೇ ವಿಷಯ. ಅದನ್ನೇ ಹೇಳ್ತಾರೆ. ಸಂತೋಷದಿಂದ ನಮ್ಮಾಳ್ವಾರರ ಸೂಕ್ತಿಗಳನ್ನು ಕೇಳಿದಂತಹ ಭಕ್ತೋತ್ತಮರು ಯಾವಾಗಲೂ ತಲೆಗೂಡಿಸ್ತಾ ಇರ್ತಾರೆ. ಹಬ್ಬ ಎಷ್ಟು ಚೆನ್ನಾಗಿದೆ, ಇನ್ನೊಂದು ಬಾರಿ ಹೇಳಿ. ಅಗಲಗಿಲ್ಲೇನಂತ ಹೇಳಿ ಎಂತಹ ಭವ್ಯವಾದ ಅರ್ಥ. ಅಗಲಗಿಲ್ಲೇನು ಇರಿಗುಮೆನ್ನ ಅಲರ್ ಮೇಲ್ಮಂಗೆ ಉರೆಮಾರ್ಬ ನಿಗರಿಲ್ ಪುಗಳಾಯ್ ಉಲಗ ಮೂಂಡುಡಿಯಾಯ್ ಎಣ್ಣೆಯಾಯ್. ನನ್ನನ್ನು ಆಳುವಂಥವನು ನೀನೇ ಅಂತ ಸ್ತೋತ್ರ ಮಾಡಿದ್ದಾರೆ. 555. ಅನ್ಯೋನ್ಯ ಬಂಧುರ ಹರೇನ್ ಮಣಿಪದ್ಮರಾಗ ರಂಗೇಶ್ವರಸ್ಯ ಚರಣಾವನಿ ರಾಜಸೇತ್ವಂ ಆತ್ಮೋಪಮಾನ ವಿಭವಾತ್ ಚರಿತಾರ್ಥಿ ಯಂತಿ ಕೈಲಾತ್ಮಜ ಗಿರಿಶಯೋರಿವ ಮೂರ್ತಿಮೇ. ರಂಗೇಶ್ವರಸ್ಯ ರಂಗನಾಥನ ಅನ್ಯೋನ್ಯ ಒಂದಕ್ಕೆ ಸಮನಾಗಿ ಇರುವಂತಹ ಹೆಚ್ಚಾಗಿರುವಂತಹವರಿಗೆ ಸಂಬಂಧ. ಹರಿನ್ಮಣಿ ಪದ್ಮರಾಗ. ಹರಿ ಅಂದರೆ ಪಚ್ಚೆ ಹಸಿರು, ಪಚ್ಚೆ ಹರಳುಗಳು, ಪದ್ಮರಾಗ ಕೆಂಪು ಕಲ್ಲುಗಳು, ಎರಡರಿಂದ ಅದ್ಭುತವಾಗಿ ಅಲಂಕಾರ ಮಾಡಿಕೊಂಡು ಇರುವಂತಹ ತೇ ತ್ವಂ ನೀನು ಶೈಲಾತ್ಮಜ ಗಿರಿಶಯೋರಿವ. ಶೈಲಾತ್ಮಜ. ಶೈಲ ಅಂದರೆ ಪರ್ವತ, ಪರ್ವತನ ಆತ್ಮಜಳು ಪರ್ವತ ಕುಮಾರಿ. ಆ ಪಾರ್ವತಿ ಮತ್ತು ಗಿರೀಶ, ಗಿರಿನಲ್ಲಿ ವಾಸ ಮಾಡುವಂಥ, ಹಿಮಗಿರಿಯಲ್ಲಿ ವಾಸ ಮಾಡುವಂಥ ಶಿವ. ಪಾರ್ವತಿ ಪರಮೇಶ್ವರರು ಏಕಾಂ ಮೂರ್ತಿ, ಒಂದೇ ಮೂರ್ತಿ. ಅವರು ಒಂದೇ ಮೂರ್ತಿ ಅಂತಲೇ ಕರೀತಾರೆ ಅವರನ್ನು. ಅರ್ಧನಾರೀಶ್ವರ ಅಂತ ಕರೀತಾರೆ. ಅರ್ಧ ಶಿವ, ಅರ್ಧ ಪಾರ್ವತಿ. ಶೈಲಾತ್ಮಜ ಇವ ಪಾರ್ವತಿ ಅರ್ಧ, ಶಿವ ಅರ್ಧ ಎನ್ನುವಂತೆ ಆತ್ಮೋಪಮಾನ ವಿಧವಾದ ತನಗೆ ಹೋಲಿಕೆ, ಅದಕ್ಕೆ ಹೋಲಿಸುವಂತೆ ಇರುವಂತಹ ಚರಿತಾರ್ಥಯಂತೀವ, ಅದರಂತೆ ಪ್ರಯೋಜನವನ್ನು ಕೊಡುವಂಥವಳಾಗಿ ರಾಜಸೆ ಪ್ರಕಾಶಿಸ್ತೀಯ. ನಿನ್ನಂತೆ ಶಿವ ಪ್ರಕಾಶವಾಗ್ತಾನೆ ನಿನ್ನಿಂದ. ನೀನು ಪರಮಾತ್ಮನ ಪಾದವನ್ನು ರಕ್ಷಣೆ ಮಾಡುವಂಥವಳು. ಅಂತಹ ನೀನು ಸುಂದರವಾದ ಎರಡು ಕಾಂತಿ, ನಿನ್ನಲ್ಲಿ ಒಂದು ಕೆಂಪು ಕಾಂತಿ ಇದೆ, ಇನ್ನೊಂದು ಹರಿ ಕಾಂತಿ. ಕೆಂಪು ಅಗ್ನಿಯಂತೆ ಇರುವಂತಹ ಶಿವ, ಪಾರ್ವತಿ ಹರಿಯಂತೆ. ಅದರಿಂದ ಹರಿ ಪಚ್ಚೆ ಮತ್ತು ಕೆಂಪು ಎರಡೂ ಇರುವಂತಹ ಆತ್ಮೋಪಮಾನ. ಅಂದರೆ ಇದರಲ್ಲಿ ಏನು ಅರ್ಥ, ನಿಜವಾದ ಅರ್ಥ ಅಮ್ಮ ಪಾದುಕೆ. ಎರಡೂ ರಕ್ತಗಳು ಎರಡು ಕಾಂತಿಯನ್ನು ಉಂಟು ಮಾಡುತ್ತೆ, ಒಂದಕ್ಕೊಂದು ಒಬ್ಬರಿಗೊಬ್ಬರು ಅನ್ಯೋನ್ಯವಾಗಿರುವಂತೆ, ಎರಡೂ ಸೇರಿ ಹೊಳೆಯುವಂತೆ ಹೊಂದಿಕೊಂಡು ಅಕ್ಕಪಕ್ಕದಲ್ಲಿ ಮತ್ತೊಂದು ಇನ್ನೊಂದರಲ್ಲಿ ಥಳಥಳಿಸುವಂತೆ ಅದರ ಒಂದು ಬಿಂಬ. ಅದನ್ನು ನೋಡಿದರೆ ಪಾರ್ವತಿ ಅರ್ಧ, ಶಿವ ಅರ್ಧದ ಭಾಗನ ಅರ್ಧ ನಾರೀಶ್ವರನಂತೆ ಕಾಣಿಸುತ್ತೆ. ಅದು ಮನಮೋಹಕ ರೂಪವಾದಂಥದ್ದು. ಆ ರೀತಿ ಶರೀರವನ್ನು ನಿನಗೆ ಉಪಮಾನವನ್ನಾಗಿ ಮಾಡಿಕೊಂಡಂತೆ ಒಂದು ರೀತಿಯ ಮೇನ್ಮೆಯನ್ನು ಕೊಂಡಾಡೋಕ್ಕೋಸ್ಕರವಾಗಿ ನೀನು ಈ ರೀತಿ ಎರಡು ರಕ್ತಗಳ ಕಾಂತಿಯಿಂದ ಕೂಡಿರುವಂಥವಳಾಗಿದೆ. ಒಂದು ಹಸಿರು, ಒಂದು ಕೆಂಪು ಅಂತ ಇಲ್ಲಿ ಸ್ತೋತ್ರ ಮಾಡಿದ್ದಾರೆ. ಇಲ್ಲಿ ಒಳ ಅರ್ಥ, ಕೆಂಪು ಉಗ್ರತೆಯನ್ನು ಸೂಚನೆ ಮಾಡುತ್ತೆ, ಪಚ್ಚೆ ಸೌಮ್ಯ
ಸೌಮ್ಯವನ್ನು ನಾವು ಹೇಳ್ತೀವಲ್ಲ, ಹರಿನ್ಮಣಿ ಪಚ್ಚೆ ಕಲ್ಲಿನಿಂದ ಬರುವಂಥದ್ದು ಹಸಿರು. ನಾವು ಎಲ್ಲಾದರೂ ಹೋದಾಗ ಗದ್ದೆಗಳಲ್ಲಿ ಇರುತ್ತೆ, ಭತ್ತವನ್ನು ನೆಟ್ಟಿರ್ತಾರೆ, ಅದು ಹಸಿರಾಗಿ ಬೆಳೆದಿರುತ್ತೆ, ಎಷ್ಟು ಸುಂದರ. ಕಣ್ಣನ್ನು ಬಿಟ್ಟು ನೋಡಿದಾಗ ನಮಗೆ ಅದು ತಣ್ಣಗೆ ಮಾಡುವಂತೆ ಸುಂದರವಾಗಿದೆ. ಆ ರೀತಿ ಎರಡೂ ಉಂಟು. ಸೌಮ್ಯವಾದಂಥ ಪಾರ್ವತಿ ರೂಪಕ್ಕೆ ಹೋಲಿಸಿದ್ದಾರೆ ಪಚ್ಚೆಯನ್ನು, ಉಗ್ರ ರೂಪಕ್ಕೆ ಹೋಲಿಸಿದ್ದಾರೆ ಕೆಂಪು ವರ್ಣವನ್ನು, ಕೆಂಪು ಕಲ್ಲಿನಿಂದ ಬರುವುದನ್ನು. ಸಾಮಾನ್ಯ ಅಧಿಕಾರಿಯಲ್ಲೇ ಈ ಎರಡು ವಿಧ ಗುಣ ಇದ್ದೇ ಇರುತ್ತೆ. ಇಲ್ಲವಾದರೆ ಅಧಿಕಾರ ಮಾಡೋದು ತುಂಬ ಕಷ್ಟ. ಹೀಗಿರಬೇಕಾದ್ರೆ ಲೋಕದ ಭಕ್ತವೃಂದವನ್ನು ರಕ್ಷಣೆ ಮಾಡುವಂತಹ ನೀನು ಹೇಗಿರಬೇಕು? ದುಷ್ಟ ಶಕ್ತಿಯನ್ನು ಅಪಹರಣ ಮಾಡಬೇಕು, ದೇವರ ಪಾದಾರವಿಂದದಲ್ಲಿ ಅವರನ್ನು ಸೇರಿಸಬೇಕು ಎನ್ನುವಂತಹ ಒಂದು ಮುಖ್ಯವಾದ ಕಾರ್ಯವನ್ನು ನಿರ್ವಹಣೆ ಮಾಡುವಂಥವಳು ನೀನು. ಅದರಿಂದ ನೀನು ದೊಡ್ಡ ಅಧಿಕಾರಿ. ಅದರಿಂದ ಆಚಾರ್ಯ ರೂಪದಲ್ಲಿರುವಂಥ ಅಧಿಕಾರಿಗಳಿಗೆ ಈ ಎರಡೂ ಮುಖ್ಯ. ಯಾಕೆಂದರೆ ಅವರು ಈ ಭಕ್ತ ಪ್ರಪಂಚವನ್ನು ನಿರ್ವಹಿಸೋಸ್ಕರವಾಗಿ ಇದೆರಡೂ ಬೇಕು. ದುಷ್ಟಶಕ್ತಿ ನಿವಾರಣೆ, ಶಿಷ್ಟರಿಗೆ ಸಂರಕ್ಷಣೆ ಮಾಡುವಂತಹ ಕಾರ್ಯದ ನಿರ್ವಹಣೆ. ಈ ಎರಡೂ ನಿರ್ವಹಣೆ ಮಾಡೋಕ್ಕೋಸ್ಕರವಾಗಿ ಈ ಎರಡೂ ಗುಣಗಳು ಬೇಕೇ ಬೇಕು. ಆ ಎರಡೂ ಗುಣಗಳು ಲೋಕದಲ್ಲಿ ಇದ್ದರೇ ಅದು ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬೋದು ಎಲ್ಲ ಜೀವಿಗಳನ್ನು ಅನ್ನುವಂತಹ ವಿಷಯವನ್ನು ಇದರಲ್ಲಿ ಇಟ್ಕೊಂಡು ಎರಡು ರತ್ನಗಳ ಕಾಂತಿಯನ್ನು ಒಂದುಗೂಡಿಸಿ ಸುಂದರವಾದ ಒಂದು ವರ್ಣನೆಯನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ ಸ್ವಾಮಿ ದೇಶಿಕರು ಈ ಶ್ಲೋಕದಲ್ಲಿ. ಸನ್ಮಾರ್ಗದಲ್ಲಿ ನಾವು ಹೋಗಬೇಕು. ನಮ್ಮಲ್ಲಿ ರಜಸ್ಸು ತಮಸ್ಸು ಇದ್ದೇ ಇದೆ, ಇಲ್ಲದೇ ಇರುವಂಥ ಕಾಲವೇ ಇಲ್ಲ. ಆದರೆ ಅದನ್ನು ಅದುಮಿ ಸತ್ವಗುಣವನ್ನು ಅದರ ಮೇಲೆ ಬರುವಂತೆ ಉತ್ತಮರಾಗಿ ನಾವು ಬಾಳಬೇಕು. ಉತ್ತಮವಾದ ಸನ್ಮಾರ್ಗದಲ್ಲಿ ನಾವು ನಡಿಬೇಕು. ಆ ನಡೆದು ಒಳ್ಳೆಯ ಉಪಾಯವನ್ನು ಮಾಡಿ ಪರಮಾತ್ಮನನ್ನು ಸೇರಬೇಕು ಅನ್ನುವಂಥ ಉದ್ದೇಶ ಆಚಾರ್ಯರಿಗೆ ಇದೆ. ಅವರು ಅಧಿಕಾರಿಗಳು ನಮಗೆ ತೋರಿಸಿಕೊಡುವಂಥ ಜೀವಾತ್ಮನಿಗೆ ಪರಮಾತ್ಮನನ್ನು ತೋರಿಸಿಕೊಡುವಂತಹ ಆಚಾರ್ಯರ ಕೆಲಸ ಹೇಗಿದೆ ಅಂದರೆ ಹಸಿರು ಮತ್ತು ಕೆಂಪು ಎರಡೂ ಸೇರಿರುವಂತಹ. ಕೆಂಪು ನಮ್ಮಲ್ಲಿರುವಂಥ ದುಷ್ಟಗುಣಗಳನ್ನು ಕಳೆದು ನಮ್ಮನ್ನು ಸಾತ್ವಿಕರನ್ನಾಗಿ ಮಾಡಿ ಸಂರಕ್ಷಣೆ ಮಾಡುವಂಥ ಕೆಲಸ. ಈ ಎರಡನ್ನು ನಿರ್ವಹಣೆ ಮಾಡೋಕ್ಕೋಸ್ಕರವಾಗಿ ಎರಡು ಬಣ್ಣದ ರತ್ನಗಳನ್ನು ನೀನು ಇಟ್ಟುಕೊಂಡು ಅದರಿಂದ ಆ ಪ್ರಕಾಶವನ್ನು ಉಂಟು ಮಾಡಿ ತೋರಿಸ್ತಾ ಇರುವಂತೆ ನನಗೆ ಅನಿಸುತ್ತೆ ಅಂತ ಸ್ವಾಮಿ ದೇಶಿಕರು ಈ ಶ್ಲೋಕದಲ್ಲಿ. ಅನ್ಯೋನ್ಯ ಬಂಧುರ ಹರಿನ್ಮಣಿ ಪದ್ಮರಾಗ, ಹರಿನ್ಮಣಿ ಹಸಿರು, ಪದ್ಮರಾಗ ಕೆಂಪು, ಅನ್ಯೋನ್ಯವಾಗಿ ರಂಗೇಶ್ವರಸ್ಯ ಚರಣಾವನಿ ರಾಜಸೇತ್ವಂ, ರಂಗೇಶನ ಚರಣ ಅವನಿ ಚರಣ ರಕ್ಷಣೆಯನ್ನು ಮಾಡ್ತಾ ಇರುವಂಥ ತ್ವಂ ನೀನು ಬಹಳ ಶೋಭಾಯಮಾನವಾಗಿ ಕಾಣಿಸ್ತಾ ಇದೆಯಮ್ಮ. ಮಾನವಿಭವಾತ್ ಚರಿತಾರ್ಥಯಂತಿ ಶೈಲಾತ್ಮಜ ಇರಿಷಯೋರಿವ ಮೂರ್ತಿಮೇಕ. ಒಂದೇ ಮೂರ್ತಿಯಾಗಿರುವಂಥ ಅರ್ಧನಾರೀಶ್ವರನಾದ ಶಿವನಂತೆ ನೀನು ಎರಡೂ ಸೇರಿಸಿಕೊಂಡು ಪೂರ್ತಿ ಭಕ್ತವೃಂದವನ್ನು ನಿರ್ವಹಣೆ ಮಾಡ್ತಾ ಇದೆಯಾ. ಅವರನ್ನು ಸಂರಕ್ಷಣೆ ಮಾಡಿ ಅವರಿಗೆ ಬರುವಂಥ ಕಷ್ಟಗಳನ್ನು ನಿವಾರಣೆ ಮಾಡಿ ಎರಡೂ ಕಾರ್ಯವನ್ನು ನಿರ್ವಹಿಸುವಂತಹ ಶಕ್ತಿ ಉಳ್ಳಂಥವಳು ಅಮ್ಮ ಪಾದುಕೆ. ಅದನ್ನು ತೋರಿಸ್ತಾ ಇರೋದು ನಿನ್ನ ಕೆಂಪು ರತ್ನ ಮತ್ತು ಹಸಿರು ರತ್ನ ಅಂತ ಸ್ತೋತ್ರ ಮಾಡಿದ್ದಾರೆ ಈ ಶ್ಲೋಕದಲ್ಲಿ. 555ಕ್ಕೆ ನಿಲ್ಲಿಸಿದ್ವಿ. ಜಯತಿ ಯತಿರಾಜ ಸೂಕ್ತಿ ಜಯತಿ ಮುಕುಂದಸ್ಯ ಪಾದುಕಾಯುಗಳಿ ತದುಭಯದನ ತ್ರಿವೇದಿ ಅವಂದ್ಯಯಂತೋ ಜಯಂತಿ ಭುವಿ ಸಂತಗ ಸಂತ ಶ್ರೀರಂಗ ಪೃಥ್ವೀಶ ಚರಣತ್ರಾಣ ಶೇಖರಾಗ ಜಯಂತಿ ಭುವನತ್ರಾಣ ಪದಪಂಕಜ ರೇಣವಗ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ.